ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕಳೆದೊಂದು ದಶಕದಿಂದ ಭಾರತದ ಆರ್ಥಿಕ ಬೆಳವಣಿಗೆಯ ದರ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. ಈ ಒಂದು ದಶಕದ ಬೆಳವಣಿಗೆಯ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇದೆ, ಕೋಟ್ಯಾಂತರ ಉದ್ಯಮಿಗಳ ಪರಿಶ್ರಮ ಇದೆ. ಅದರ ಪರಿಣಾಮ ಏನಾಯಿತು ಅಂತಂದರೆ ಭಾರತ 10ನೇ ಪ್ಲೇಸಿಂದ 4ನೇ ಅತಿ ದೊಡ್ಡ ಜಗತ್ತಿನ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಇವತ್ತಲ್ಲ ನಾಳೆ ನಾವು 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೀತೀವಿ ಅನ್ನುವಂಥ ವಿಶ್ವಾಸವೂ ಕೂಡ ಮೂಡಿದೆ. ಇದರ ಮಧ್ಯೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಸದ್ಯ ದೇಶ ಬೆಳವಣಿಗೆ ಕಾಣ್ತಾ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿ ದರ ಬೆಳವಣಿಗೆಯಾಯಿತು. ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇದೆ ಅಂತಂದರೆ ದೇಶವೂ ಬೆಳೀತಾ ಇದೆ ಅಂತ ಅರ್ಥನಾ? ದೇಶದ ಉದ್ಯಮಿಗಳು ನಿಜಕ್ಕೂ ಅನುಭವಿಸ್ತಾ ಇರುವಂಥ ಸವಾಲುಗಳು, ಸಮಸ್ಯೆಗಳು ಏನೆಲ್ಲ ಇದೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇದರ ಜೊತೆಗೆ ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ಬೆಳೆದು ನಿಂತಿದೆ, ಬೆಳೀತಾ ಇದೆ ಅಂತಾದರೆ ಕೆಲ ಸೆಕ್ಟರ್ಗಳು ಅದಕ್ಕೆ ದೊಡ್ಡ ಮಟ್ಟದ ಕೊಡುಗೆಗಳನ್ನು ಕೊಟ್ಟಿದ್ದಾವೆ. ಅದರಲ್ಲಿ MSME ಸೆಕ್ಟರ್ ಕೂಡ ಒಂದು. ಅದನ್ನು ನಾವು ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂತ ಕರಿತೀವಿ. ದೇಶದ GDPಯ ಅಭಿವೃದ್ಧಿಗೆ 30% ಕೊಡುಗೆ ಕೊಡ್ತಾ ಇರೋದು ಇದೇ MSME. ದೇಶದ ಸಂಘಟಿತ ವಲಯದ ಉದ್ಯೋಗಗಳು ಸೃಷ್ಟಿಯಾಗೋ ಪರ್ಸೆಂಟೇಜು ಅಂತ ನೋಡಿದರೆ 60%ಕ್ಕೂ ಅಧಿಕ. ಇದರ ಜೊತೆಗೆ ದೇಶದಿಂದ ಆಗುವಂಥ ರಫ್ತಿನ ಪ್ರಮಾಣವನ್ನು ನಾವು ಗಮನಿಸಿದರೆ 50%ಕ್ಕೂ ಅಧಿಕ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡ್ತಾ ಇರುವಂಥ MSME ಸೆಕ್ಟರು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ? ಸರ್ಕಾರದ ನೀತಿ ನಿಯಮಗಳು MSME ಸೆಕ್ಟರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಮತ್ತು ಎಷ್ಟು ಸಮಸ್ಯೆಗಳನ್ನು ತರ್ತಾ ಇದೆ? ಎಲ್ಲದರ ಬಗ್ಗೆ ಮಾತನಾಡಬೇಕಾದಂಥ ಅಗತ್ಯ ಇದೆ. ಯಾಕಂತಂದರೆ ನಮ್ಮ ದೇಶದ ಯೋಚನೆ ಇರೋದು ಡ್ರೀಮ್ ಬಿಗ್ ಅನ್ನೋದು ನಮ್ಮ ಯೋಚನೆ. ನಾವು ಕಾಂಪೀಟ್ ಮಾಡ್ತಾ ಇರೋದು ಚೈನಾದ ಜೊತೆಗೆ. ಸೊ ಪೂರಕ ವಾತಾವರಣ ಇದೆಯಾ ದೇಶದಲ್ಲಿ ಉದ್ಯಮಿಗಳಿಗೆ? ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ. ಪ್ರಮುಖವಾಗಿ MSME ಸೆಕ್ಟರ್ನಲ್ಲಿ ಆಗಿರುವಂಥ ಅಭಿವೃದ್ಧಿ, ಅದರ ಜೊತೆಗೆ ಆಗಬೇಕಾಗಿರುವಂಥ ಅಭಿವೃದ್ಧಿ, ಆ ಸೆಕ್ಟರ್ ಎದುರಿಸ್ತಾ ಇರುವಂಥ ಸಮಸ್ಯೆ ಮತ್ತು ಸವಾಲು, ಇದೆಲ್ಲದರ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ರಾಜ್ಯದ ಪ್ರಮುಖ ಉದ್ಯಮಿಗಳ ಪೈಕಿ ಒಬ್ಬರಾದಂಥ ವಿಶ್ವಪ್ರಸಾದ್ ಆಳ್ವ, ಮೈಸೂರಿನ ಸ್ಕ್ಯಾನ್ರೇ ಟೆಕ್ನಾಲಜಿಯ MD ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲ ಪ್ರಶ್ನೆ ಇರೋದೇ ನನಗೆ MSME ಸೆಕ್ಟರ್ ಬಗ್ಗೆ ಇರೋದು. ಪ್ರತಿ ಬಾರಿ ಬಜೆಟ್ ಬಂದಾಗ, ಪ್ರತಿ ಬಾರಿ ಆರ್ಥಿಕತೆಯ ವಿಚಾರ ಬಂದಾಗ MSME ಸೆಕ್ಟರು ಅಷ್ಟು ಕೊಡುಗೆ ಕೊಡುತ್ತೆ, ಇಷ್ಟು ಕೊಡುಗೆ ಕೊಡುತ್ತೆ ಎಲ್ಲವೂ ಹೇಳ್ತೀವಿ. ನಾವು ಹೇಳಿದರೆ ಎಷ್ಟೋ ಸಲ ಅತಿಶಯೋಕ್ತಿ ಅಂತ ಅನಿಸುತ್ತೆ. ನಿಮ್ಮ ಬಾಯಲ್ಲಿ ಕೇಳಬೇಕು ನಾನು, MSME ಸೆಕ್ಟರ್ನ ಇಂಪಾರ್ಟೆನ್ಸ್ ಏನು? MSME ಎಂಪ್ಲಾಯ್ಮೆಂಟ್ ಜನ್ರೇಷನಲ್ಲಿ MSME ತುಂಬ ದೊಡ್ಡ ಕೊಡುಗೆ ಇದೆ ದೇಶಕ್ಕೆ. ಈಗ ಉದಾಹರಣೆ ಕೊಡೋದಿದ್ದರೆ, ಒಂದು ಪೆಟ್ರೋಕೆಮಿಕಲ್ ಒಂದು ಇಂಡಸ್ಟ್ರಿ 50,000 ಕೋಟಿ ಬಂಡವಾಳ ಹಾಕಿ ಮಾಡಿದರೆ ಅದರಲ್ಲಿ ಒಂದು 500-1,000 ಜನರಿಗೆ ಕೆಲಸ ಸಿಗ್ತದೆ. MSMEಯಲ್ಲಿ ಅಥವಾ ಸ್ಮಾಲ್ ಸ್ಕೇಲಲ್ಲಿ 1 ಕೋಟಿ ಬಂಡವಾಳ ಹಾಕಿದವರು ಕೂಡ ಒಂದು 10 ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಸರ್ವಿಸಸ್ ಸೆಕ್ಟರಲ್ಲಿ ಮತ್ತು ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಕೋರ್ ಟೆಕ್ನಾಲಜಿ, ಈ ಡಿಸ್ಟ್ರಿಬ್ಯೂಷನ್ ನೋಡಿದರೆ MSMEಯಲ್ಲಿ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೆಪಬಿಲಿಟಿ ಇದೆ. ನಾವು ವರ್ಲ್ಡ್ ವೈಡ್ ನೋಡೋದಿದ್ದರೆ ಎಲ್ಲ ಕಡೆ ಒಂಥರ ಕನ್ಸಾಲಿಡೇಷನ್ ಆಗುವಂಥ ಒಂದು ಪ್ರಕ್ರಿಯೆ ಕಾಣ್ತಾ ಇದೆ. ಎಲ್ಲ ಕಡೆ ಕಾರ್ಪೊರೇಟೈಸೇಷನ್ ಅಂತ ಅಂದರೆ ಚಿಕ್ಕ ಉದ್ಯಮಗಳೆಲ್ಲ ಸೇರಿ ದೊಡ್ಡ ದೊಡ್ಡ ಕಂಪನಿಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಯುರೋಪಲ್ಲಿ, US ಅಲ್ಲಿ ಅವರ ಚಾಲೆಂಜಸ್ ಬೇರೆ, ಭಾರತದಲ್ಲಿ ಚಾಲೆಂಜಸ್ ಬೇರೆ. ಯುರೋಪಲ್ಲಿ ಡ್ವಿಂಡ್ಲಿಂಗ್ ಪಾಪ್ಯುಲೇಷನ್ ಅಂತ, ಅಂದರೆ ಅವರ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಜನರು ಸಿಗ್ತಾ ಇಲ್ಲ, ಅದರಿಂದಾಗಿ ಕಾರ್ಪೊರೇಟೈಸೇಷನ್ ಅನಿವಾರ್ಯ. ಭಾರತದಲ್ಲಿ ಆ ಥರ ಅಲ್ಲ. ಈಗ ಸದ್ಯಕ್ಕೆ ಇನ್ನೊಂದು 20-30 ವರ್ಷದಲ್ಲಿ ಯುರೋಪ್, US ಅಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ನಮಗೂ ಬರ್ಬೋದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ MSME
ನಮ್ಮ ಕೋರ್ ಒಂದು ಅಗ್ರಿಕಲ್ಚರ್, ಫುಡ್ ಸೆಕ್ಯೂರಿಟಿ, ಹೆಲ್ತ್ ಸೆಕ್ಯೂರಿಟಿ, ಎಜುಕೇಷನ್, ಏನದು ಸೆಕ್ಯೂರಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್, ಮತ್ತು ಕೋರ್ ಸೆಕ್ಟರಲ್ಲಿ ಜಾಬ್ಸ್. ಇದು ಇಷ್ಟು ಒಂದು ದೇಶದ ಅಡಿಪಾಯ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು MSMEಯನ್ನು ನಿಗ್ಲೆಕ್ಟ್ ಮಾಡಿದರೆ ದೇಶಕ್ಕೆ ಒಂದು ದೊಡ್ಡ ಸಿವಿಲ್ ಅನ್ರೆಸ್ಟ್ ಕೂಡ ಕ್ರಿಯೇಟ್ ಮಾಡುವಂಥ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಸರ್ಕಾರದಿಂದ MSME ಬಗ್ಗೆ ಭಾಳಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಪೇಮೆಂಟ್ ಬಗ್ಗೆ ಒಂದು ಅಷ್ಟು ಲೆಜಿಸ್ಲೇಷನ್ ಮಾಡಿದ್ದಾರೆ. ಈ ಕೇಂದ್ರ ಸರ್ಕಾರದಲ್ಲಿ ಹೇಗಿದೆ ಅಂತಂದರೆ, ಮುಂಚೆ ಕಂಪೇರ್ ಮಾಡಿದರೆ, ಒಂದು 10-15 ವರ್ಷ ಮುಂಚೆ ಕಂಪೇರ್ ಮಾಡಿದರೆ, ಪೊಲಿಟಿಕಲ್ ವಿಲ್ ಇರ್ಬೋದು, ಸೆಕ್ರೆಟರಿ ಲೆವೆಲಲ್ಲಿರ್ಬೋದು, ಭಾಳಷ್ಟು ಚರ್ಚೆಗಳಾಗ್ತಾಯಿದೆ. ನಾನು ಭಾಳಷ್ಟು ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ದೇನೆ. ಎಲ್ಲ ಕಡೆ ಟೈಮಲ್ಲಿ ಬರ್ತಾರೆ, IAS ಆಫೀಸರ್ಗಳೇ ಬರ್ತಾರೆ, ಮಂತ್ರಿಗಳು ಆ ಸೀರಿಯಸ್ನೆಸ್ ತೋರಿಸ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಷನಲ್ಲಿ ಕೆಳಮಟ್ಟದಲ್ಲಿ ಅದೇನು ಟ್ರಾನ್ಸ್ಲೇಟ್ ಆಗೋ ಥರ ಕಾಣ್ತಾ ಇಲ್ಲ. ಈಗ ಸಿಟಿಗಳಲ್ಲಿ ಚಿಕ್ಕ ಚಿಕ್ಕ ಉದ್ಯಮಗಳೆಲ್ಲ ಹೋಗಿ ದೊಡ್ಡ ದೊಡ್ಡದು ಕನ್ಸಾಲಿಡೇಷನ್ ಆದರೆ, ನಮ್ಮ ಪ್ರಧಾನಿ ಹೇಳಿದಾಗೆ ಆತ್ಮನಿರ್ಭರ್, ಜಾಬ್ ಕ್ರಿಯೇಷನ್, ಆಂಟ್ರಪ್ರನರ್ಶಿಪ್, ಅದಕ್ಕೆ ವಿರುದ್ಧವಾಗಿ ರಿಸಲ್ಟ್ಸ್ ಬರ್ಬೋದು ಅಂತ ನನಗೊಂದು ಭಯ. ಸರ್ಕಾರದ ಉದ್ದೇಶದ ಬಗ್ಗೆ ಸಂಶಯ ಇಲ್ಲ, ಅವ್ರು ಮಾಡುವ ಕೆಲಸದ ಬಗ್ಗೆ ಸಂಶಯ ಇಲ್ಲ, ಅವರ ಏನದು ಇಂಟಗ್ರಿಟಿ, ಆನೆಸ್ಟಿ ಬಗ್ಗೆ ಸಂಶಯ ಇಲ್ಲ. ಬಟ್ ರಿಸಲ್ಟ್ ಎಲ್ಲೋ ಒಂದು ಎಡವ್ತಾ ಇದೆಯಾ ಅಂತ ಒಂದು ಸಂಶಯ ಇದೆ. ಸರ್, ನಾನು ಪ್ರತಿ ಬಾರಿ ಬಜೆಟ್ ಮಂಡನೆಯಾದಾಗ ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು, ಬಜೆಟ್ನ ಪ್ರತಿ ಪೇಜಲ್ಲೂ MSME ಅನ್ನುವಂಥ ಉಲ್ಲೇಖ ಇರುತ್ತೆ. MSMEಗೆ ಹಂಗೆ ಮಾಡಿದ್ವಿ, MSMEಗೆ ಹಿಂಗೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ರೀಚ್ ಆಗ್ತಾ ಇದೆಯಾ? ದಿಲ್ಲಿಯಲ್ಲಿ, ಬೆಂಗಳೂರಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ಮೈಸೂರಿಗೋ, ಮಂಗಳೂರಿಗೋ, ಬೀದರಿಗೋ, ಕಲಬುರಗಿಗೋ ರೀಚ್ ಆಗ್ತಾ ಇದೆಯಾ? ಕೆಲವು ವಿಷಯಗಳಲ್ಲಿ ರೀಚ್ ಆಗ್ತಾ ಇದೆ. ಬಟ್ ಓವರಾಲ್ ನಾನು ಹೇಳೋದಿದ್ದರೆ MSMEದ್ದು ಪರಿಸ್ಥಿತಿ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ನಾವು ಅಂದ್ಕೊಂಡಷ್ಟು ಬೆಳವಣಿಗೆಯನ್ನು ಕಾಣ್ತಾ ಇಲ್ಲ. ಈಗ ಒಂದು ನೋಡಿ, ನೀವು GDP 60% ಗ್ರೋತ್, 30% ಗ್ರೋತ್ ಅಂತ ಇಟ್ಕೊಳ್ಳಿ, ಒಂದು 5 ವರ್ಷದಲ್ಲಿ ಆಗಿದೆ ಅಂತ ಇಟ್ಕೊಳ್ಳೋಣ. 2 ಟ್ರಿಲಿಯನಿಂದ 5 ಟ್ರಿಲಿಯನ್ ಆಗಿದೆ ಅಂತ. ಅದರಲ್ಲಿ ಸಿಚುವೇಶ್ನಲ್ ಗ್ರೋತ್ ಏನು ಮತ್ತು ನಮ್ಮ ಪಾಲಿಸಿಯಿಂದ ಗ್ರೋತ್ ಏನು ಅಂತ ಎರಡು ಸಪ್ರೇಟ್ ಮಾಡಿ ನೋಡಬೇಕಾಗ್ತದೆ. ಈಗ ಚೈನಾದ್ದು ಕೋವಿಡ್ ವಿಷಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಲ್ಲಿಗೆ ಬರೋದು ಅದು ಪಾಲಿಸಿ ಮ್ಯಾಟ್ರ್ ಅಲ್ಲ, ಅದು ಏನದು ಗ್ಲೋಬಲ್ ಡೈನಾಮಿಕ್ಸ್, ಅದು ಜಿಯೋ ಪಾಲಿಟಿಕ್ಸ್ ರೀಸನ್ನಿಂದಾಗಿ ಬರ್ತಾ ಇರೋದು. ಈಗ ಅಲ್ಲಿ ಬರ್ತಾ ಇರೋ ಕೆಲಸಗಳೇನು? ಲೋ ಸ್ಕಿಲ್ಡ್ ಲೇಬರ್. ಈಗ ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ITI ಅವರಿಗೆ 10th ಸ್ಟ್ಯಾಂಡರ್ಡ್ ಪಾಸ್, 8th ಸ್ಟ್ಯಾಂಡರ್ಡ್ ಪಾಸ್ ಅವರಿಗೆ ಕೆಲಸ ಸಿಗುತ್ತೆ. ನಾವು ಆರ್ಥಿಕತೆ ಸಮಾನವಾಗಿ ಬೆಳೆದ್ರೆ ಎಲ್ಲ ವರ್ಗದವರಿಗೂ ಕೆಲಸ ಜನ್ರೇಷನ್ ಆಗ್ತದೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದರೆ, ನಾನು ಬರ್ತಾ ಇರುವ ಕಂಪನಿಗಳು, ಬರ್ತಾ ಇರುವ ಇನ್ವೆಸ್ಟ್ಮೆಂಟ್, ಬರ್ತಾ ಇರುವ ಫ್ಯಾಕ್ಟ್ರಿಗಳನ್ನು ನೋಡಿದರೆ ಹೆಚ್ಚಾಗಿ ಲೋ ಸ್ಕಿಲ್ಡ್ ಲೇಬರ್ ಇಂಡಿಯಾಕ್ಕೆ ಮೂವ್ ಆಗ್ತಾ ಇದೆ, ಬ್ಯಾಕ್ ಎಂಡ್ ಸರ್ವಿಸಸ್ ಮೂವ್ ಆಗ್ತಾ ಇದೆ. ಬಟ್ ಕೋರ್ ಸೆಕ್ಟರ್ ಅಷ್ಟು ಬರ್ತಾ ಇಲ್ಲ. ಆ್ಯಕ್ಚುಲಿ ನೋಡಿದರೆ ಬಂದಿರೋದು ಹೋಗ್ತಾ ಇದೆ ಸ್ವಲ್ಪ. ಸೊ ಇದು ಸರ್ಕಾರ ನೋಡಬೇಕಾದಂಥ ವಿಷಯ. ನಮ್ಮದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಏನದು ಅವರ ಪಾಲಿಸಿಗಳು, ನಡವಳಿಕೆಗಳು ಭಾಳ ವ್ಯತ್ಯಾಸ ಇದೆ. ಸೆಂಟರಲ್ಲಿ ಲಾಸ್ಟ್ ಎಕ್ಸಾಕ್ಟ್ಲಿ ನಾನು ಇಲ್ಲಿ ಒಂದು ಉಪ ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ. ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾರೆ, ಅದಾದ ನಂತರ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ. ಅದರ ಉದ್ದೇಶ ಏನು ಅಂತಂದರೆ ಕೇಂದ್ರಕ್ಕೆ ಪೂರಕವಾಗಿ ರಾಜ್ಯದ ಪಾಲಿಸಿಗಳಿರಬೇಕು, ಬಜೆಟ್ಟಿಗೆ ಆ ಬಜೆಟ್ಟಿಗೆ ಇದು ಪೂರಕವಾಗಿರಬೇಕು, ಅಲ್ಟಿಮೇಟ್ಲಿ ಜನರಿಗೆ ಹೆಲ್ಪ್ ಆಗಬೇಕು ಅಥವಾ ಉದ್ಯಮಿಗಳಿಗೆ ಹೆಲ್ಪ್ ಆಗಬೇಕು. ಅದು ಆಗ್ತಿದೆಯಾ? ಇಲ್ಲ, ಅದು ಖಂಡಿತವಾಗಿ ಆಗ್ತಾ ಇಲ್ಲ. ಮಿನಿಸ್ಟ್ರಿ ಲೆವೆಲಲ್ಲೂ ಅಷ್ಟೊಂದು ಕೋಆರ್ಡಿನೇಷನ್ ಇಲ್ಲ. ಈಗ ಸೆಂಟ್ರಲ್ಲಿ ಕೂಡ ಹಾಗೇ, ಸ್ಟೇಟಲ್ಲಿ ಕೂಡ ಹಾಗೇ. ಅವರೆಲ್ಲ ಒಂದೇ ಪಕ್ಷ, ಒಂದೇ ಸರ್ಕಾರ, ಆದರೆ ಒಂದು ಮಿನಿಸ್ಟ್ರಿ ಇನ್ನೊಂದು ಮಿನಿಸ್ಟ್ರಿಗೆ ಮಾತಾಡೋದಿಲ್ಲ. ಅವರವರ ಮಿನಿಸ್ಟ್ರಿಯಲ್ಲಾದರೆ ಬೇಗ ಆಗುತ್ತೆ. ಸೆಂಟ್ರಲ್ಲಿ ತೊಗೊಂಡ್ರೆ, ಈಗ ಹೆಲ್ತ್ ಮಿನಿಸ್ಟ್ರಿಯಲ್ಲಿ ಅವರ ಮಿನಿಸ್ಟ್ರಿ ಡೆಸಿಷನ್ ಆದರೆ ಬೇಗ ತೊಗೊಳ್ತಾರೆ. ಇಂಡಸ್ಟ್ರಿ ಯಾವುದು ಹೆವಿ ಇಂಡಸ್ಟ್ರೀಸ್ ಅಂತಂದರೆ ಅವರ ಡಿಪಾರ್ಟ್ಮೆಂಟಲ್ಲಿ ಏನು ಡೆಸಿಷನ್ ತಗೋಬೇಕು ಅದು ಕರೆಕ್ಟಾಗಿ ತಗೋತಾರೆ. ಅಗ್ರಿಕಲ್ಚರ್ ಅವರಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲದಂಥ ಡೆಸಿಷನ್ಗಳು ಬೇಗ ಪ್ರಾಸೆಸ್ ಆಗುತ್ತೆ. 2 ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತಾಡಬೇಕು ಅಥವಾ 3 ಡಿಪಾರ್ಟ್ಮೆಂಟ್ ಮಾತಾಡಬೇಕು ಅಂತಂದರೆ ಮೊದಲಿನಷ್ಟೇ ಡಿಲೇ ಇವಾಗಲೂ ಇದೆ. ರಾಜ್ಯ ಸರ್ಕಾರದಲ್ಲಿ ನನಗೇನು ಅನ್ನಿಸ್ತಾ ಇರೋದಂತಂದರೆ, ಸರ್ಕಾರ ಫಾರ್ಮ್ ಆಗಿರೋ ದಿನದಿಂದನೂ ಇವತ್ತಿಗೂ ಸ್ಟೆಬಿಲಿಟಿನೇ ಇಲ್ಲ. ಬರೀ ಕುರ್ಚಿ, ಅದು ಇದು, ಪ್ರೆಸಿಡೆಂಟು ಯಾರು ಪ್ರೆಸಿಡೆಂಟ್ ಆಗೋದು, ಯಾರು ಈ ಮಿನಿಸ್ಟರ್ ಆಗೋದು ಅಂತ. ಮತ್ತು ಬಜೆಟಿದ್ದು ಬ್ಯಾಲೆನ್ಸಿಂಗ್ ಅಂದರೆ ಶಾರ್ಟ್ ಫಾಲ್ ಆಫ್ ಫಂಡ್ ಫಾರ್ ಡೆವಲಪ್ಮೆಂಟ್,
ಅವರ ಸರ್ಕಾರ ನಡೆಸಲಿಕ್ಕೆ ಅಂತಲೇ. ಈಗ ಒಂದು ಕಾರೇ ತಗೊಳ್ಳಿ, ನಿಮಗೆ ಒಂದು 1000 cc ಇಂಜಿನ್ ಬರೀ ಖಾಲಿ ಕಾರನ್ನು ನಡೆಸಲಿಕ್ಕೆ ಬೇಕಾಗ್ತದೆ. ಪ್ಯಾಸೆಂಜರ್ಗೆ ಇನ್ನೊಂದು 1000 cc ಇಂಜಿನ್ ಬೇಕು. ಬಟ್ ಇಲ್ಲೇನಾಗಿದೆ, ಸರ್ಕಾರ ನಡೆಸಲಿಕ್ಕೇ ಬಜೆಟ್ ಎಲ್ಲ ಯೂಸ್ ಆಗ್ತಾ ಇದೆ, ಡೆವಲಪ್ಮೆಂಟ್ಗೆ ಏನು ಉಳಿತಾ ಇಲ್ಲ. ಸೊ ಆಮೇಲೆ ಪಾಲಿಸಿ ಮ್ಯಾಟರಲ್ಲಿ ಕೂಡ ಈಗ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಇಂಡಿಯನ್ ಇಂಡಸ್ಟ್ರಿಗೆ ನೀವು ಪ್ರಿಫರೆನ್ಸ್ ಕೊಡಬೇಕು ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ಟೆಂಡ್ರಿಂಗಲ್ಲಿ ಚೈನೀಸ್ ಗುಡ್ಸೇ ಬರ್ತಾ ಇದೆ. ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಇವ್ರ ಮೇಲೆ ಗ್ರಿಪ್ ಇಲ್ಲ, ಇವರು ಕೇಂದ್ರ ಸರ್ಕಾರ ಹೇಳಿದ್ದನ್ನು ಕೇಳೋದು ಇಲ್ಲ. ಮತ್ತು ಆ ಹೊಂದಾಣಿಕೆ ಭಾಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಇತ್ತೀಚೆಗೆ. ಆಮೇಲೆ ಕೆಲವು ರಾಜ್ಯಗಳಲ್ಲಿ ಸರ್ಕಾರ ಬೇರೆ ಪಾರ್ಟಿದಿದ್ದಾಗ ಅವರು ಅದನ್ನು ಸ್ಟೆಬಿಲೈಸ್ ಆಗಲಿಕ್ಕೂ ಬಿಡೋದಿಲ್ಲ, ಯಾಕಂದರೆ ರಾಜಕೀಯ ಕಾರಣಕ್ಕಾಗಿ ಇದು ಹೀಗೆ ನಡೀತಾ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಡಬಲ್ ಇಂಜಿನ್ ಸರ್ಕಾರಗಳಿರುವಂಥ ರಾಜ್ಯದಲ್ಲೂ ಇದೇ ಪರಿಸ್ಥಿತಿನ? ಡಬಲ್ ಇಂಜಿನ್ ಸರ್ಕಾರಗಳಿರುವಲ್ಲಿ ಒಂದು 50% ಬೆಟರ್ ಅಂತ ಹೇಳ್ಬೋದು. ಪೂರ್ತಿ ಆಗೋದಿಲ್ಲ, ಯಾಕಂದರೆ ಈಗ ರೀಜನಲ್ ಪಾಲಿಟಿಕ್ಸ್, ಈಗ BJP ಇದು ಕೇಂದ್ರ ಸರ್ಕಾರನೇ ತಗೊಳ್ಳಿ, BJP ಗೌರ್ಮೆಂಟ್ ಇರೋದು, ತಕ್ಕ ಮಟ್ಟಿಗೆ ಭ್ರಷ್ಟಾಚಾರ ಎಲ್ಲ ಕಮ್ಮಿಯಾಗಿದೆ. ಸೆಕ್ರೆಟರಿ ಮಿನಿಸ್ಟರ್ ಲೆವೆಲಲ್ಲಿ ಮುಂಚೆ ಇದ್ದಷ್ಟು ಇಲ್ಲ. ಪಾಲಿಸಿ ಮ್ಯಾಟರ್ ಡಿಸ್ಕಷನ್ ಭಾಳ ಡೆಪ್ತಾಗಿ ನಡೀತಾ ಇದೆ. ಮುಂಚೆ ಥರ ಶಾಲೋ ಆಗಿ ಅಲ್ಲ, ಭಾಳ ಡೆಪ್ತಾಗಿ ನಡೀತಾ ಇದೆ, ಎಲ್ಲರನ್ನು ಸೇರಿಸ್ತಾ ಇದ್ದಾರೆ. ಎಕ್ಸಿಕ್ಯೂಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಸ್ಟೇಟ್ ಲೆವೆಲಲ್ಲಿ BJP ಸರ್ಕಾರ ಸ್ಟೇಟಲ್ಲಿತ್ತು, BJP ಸರ್ಕಾರ ಸೆಂಟ್ರಲ್ಲಿತ್ತು, ಏನೂ ಆಗಲಿಲ್ಲ. ಕರ್ನಾಟಕ BJPದ್ದು ನಾಯಕತ್ವ ಮತ್ತು ಸೆಂಟ್ರಲ್ BJPದ್ದು ನಾಯಕತ್ವದಲ್ಲಿ ಭಾಳ ವ್ಯತ್ಯಾಸ ಇದೆ. ಈಗ ಏನಾಗಿದೆ ಅಂತಂದರೆ ಇಲ್ಲಿ ಪಾರ್ಟಿನೇ ಬೇರೆ, ಡೈನಾಮಿಕ್ಸೇ ಬೇರೆ, ಇವರ ಎಜೆಂಡಾಗಳೇ ಬೇರೆ, ಪ್ಲಸ್ ಸರ್ಕಾರ ಭದ್ರವಾಗಿಲ್ಲ ಇಲ್ಲಿ ರಾಜ್ಯದಲ್ಲಿ. ಎಲ್ಲ ಟೈಮ್ ಅದಕ್ಕೇನೋ ಹೋಗುತ್ತೆ. ಇನ್ನೊಂದು ಏನಂತಂದರೆ ರಾಜಕಾರಣಿಗಳು ಮಂತ್ರಿಗಳಾದಾಗ ಅವರಿಗೆ 365 ದಿನ ಇಲೆಕ್ಷನ್ನು, ಪಾಲಿಟಿಕ್ಸು, ಕುರ್ಚಿ ಅದು ಇದು ಡಿಸ್ಕಷನ್ ಆಗುತ್ತೆ. ಸೆಕ್ರೆಟ್ರಿಗಳದ್ದು ಪ್ರಾಬ್ಲಮ್ ಏನು ಅಂತಂದರೆ ಅವ್ರು ರಿಟೈರ್ ಆಗೋ ಟೈಮಿಗೆ ಅವರಿಗೆ ಒಳ್ಳೆ ಪೊಸಿಷನ್ ಸಿಗೋದು. IAS ಆಫೀಸರ್ಗಳಿಗೆ ಸ್ಟಾರ್ಟಿಂಗಲ್ಲಿ ಅಸಿಸ್ಟೆಂಟ್ ಕಮಿಷನರ್, CEO, DC ಆಗಿ ರಿಟೈರ್ ಆಗೋದಕ್ಕೆ 2-3 ವರ್ಷ ಇರುವಾಗ ಅವರಿಗೆ ಒಂದು ದೊಡ್ಡ ಹುದ್ದೆ ಸಿಗುತ್ತೆ. ಅವರು ನಮ್ಮ ಮಾನ ಮರ್ಯಾದೆ ಕಾಪಾಡಿಕೊಂಡು ನಾನು ರಿಟೈರ್ ಆದರೆ ಸಾಕು ಅಂತ ಯಾವುದಕ್ಕೂ ಕೈ ಹಾಕೋದಿಲ್ಲ. ಸೊ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಜುಡಿಷಿಯಲ್ ರಿಫಾರ್ಮ್ಸ್, ಮತ್ತು ಒನ್ ನೇಷನ್ ಒನ್ ಇಲೆಕ್ಷನ್, ಆಮೇಲೆ ಕಾಮನ್ ಸಿವಿಲ್ ಕೋಡ್, ಇದು ಮೋದಿಯವರ ಒಂದು ಎಜೆಂಡದಲ್ಲಿತ್ತು. ಆದರೆ ಏನು ಮುಂದಕ್ಕೆ ಹೋಗ್ತಾ ಇಲ್ಲ ಅದು. ಅದರಲ್ಲಿ ಈಗ ರಾಮ ಜನ್ಮಭೂಮಿ ಮತ್ತು ಆರ್ಟಿಕಲ್ 370 ಇದರಲ್ಲೆಲ್ಲ ತುಂಬ ಪ್ರಗತಿ ಆಗಿದೆ. ಈ ಏರಿಯಾದಲ್ಲಿ ಅಷ್ಟೊಂದು ಸಾಧನೆ ಸಾಲದು ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಆಡಳಿತದಲ್ಲಿ ಅವರು ಮೋದಿ ಬಂದಾಗ ಒಂದು ಫೇಮಸ್ ಸ್ಲೋಗನ್ ಇತ್ತು, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ. ಸೊ ಮಂತ್ರಿಮಂಡಲ ಚಿಕ್ಕದು ಮಾಡಿದರು, ಜಾಸ್ತಿ ಪವರ್ಸ್ ಕೊಟ್ಟರು. ನಮ್ಗೆ ಆವಾಗ ನೋಡಿದಾಗ ಹೌದು ಅಂತ ಅನ್ನಿಸ್ತು. ಯಾಕಂದರೆ ಸರ್ಕಾರದ್ದು ಖರ್ಚು, ನಾನು ಹೇಳಿದಾಗೆ ಈಗ 1000 cc ಕಾರ್, 1 ಟನ್ ಕಾರಿದ್ದು ವೆಯ್ಟ್ ಇದೆ, 1000 cc ಇಂಜಿನು, ಬರೇ ಕಾರನ್ನು ಓಡಿಸ್ಲಿಕ್ಕೆ ಬೇಕಾಗ್ತದೆ. ಪ್ರಯಾಣಿಕರು ಇನ್ನೊಂದು 10 ಜನ ಅಂತಂದರೆ ಇನ್ನೊಂದು 1 ಟನ್ನಿಗೆ ಇನ್ನೊಂದು ಇಂಜಿನ್ ಬೇಕು. 1 ಟನ್ ಇಂಜಿನಲ್ಲಿ ಬರೇ ಕಾರ್ ಓಡಿಸೋದಿದ್ರೆ ಜನಗಳು ಕೂರ್ಲಿಕ್ಕೆ ಆಗೋದಿಲ್ಲ. ಸೊ ಸರ್ಕಾರನೇ ನಡೆಸಲಿಕ್ಕೆ ನಿಮಗೆ ಬಜೆಟ್ ಪೂರ್ತಿ ಬೇಕಾದರೆ ಡೆವಲಪ್ಮೆಂಟಿಗೆ ಉಳಿಯೋದಿಲ್ಲ. ಅದರಿಂದಾಗಿ ಇದು ಕೇಂದ್ರದ್ದು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಮತ್ತು ರಾಜ್ಯದ್ದು ಬಜೆಟ್ ಮ್ಯಾನೇಜ್ಮೆಂಟಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ನಮಗೆ ಬೇರೆ ದೇಶದಲ್ಲಿರುವ ಏನಾದರೂ ನಮ್ಮ ಸ್ಟ್ರೆಂಗ್ತ್ ಅಲ್ಲ, ಬೇರೆಯವರ ವೀಕ್ನೆಸ್ ಮೇಲೆ ನಾವು ಬೆಳೆದಾಗ್ತದೆ. ನಮ್ಮದು ಸ್ಟ್ರೆಂಗ್ತ್ ಏನು, ನಮ್ಮದು ಪಾಲಿಸಿ ಮ್ಯಾಟರ್ ಎಕ್ಸಿಕ್ಯೂಷನ್ ಎಷ್ಟು, ನಮ್ಮದು ಪಾಲಿಸಿ ಮ್ಯಾಟರ್ಸಲ್ಲಿ ಬದಲಾವಣೆಗಳೆಷ್ಟು ತಂದಿದ್ದೇವೆ, ಅದನ್ನು ನೋಡಿದರೆ ಅಂಥದ್ದೇನು ಆಗಿರೋ ಥರ ಕಾಣ್ತಾ ಇಲ್ಲ. ಎಸ್ ಸರ್, ಒಂದು ವಿಚಾರ ಬಂದರೆ ತಾವು ಎಕ್ಸಿಕ್ಯೂಷನ್ನ ವಿಚಾರ ಬಂತು. ಸರ್ಕಾರ ಪಾಲಿಸಿಗಳನ್ನು ಮಾಡುತ್ತೆ, ಸರ್ಕಾರ ಯೋಜನೆಗಳನ್ನು ಮಾಡುತ್ತೆ, ಸರ್ಕಾರ ಅದನ್ನು ಬಜೆಟ್ ಮುಖಾಂತರ ಪ್ರಕಟಿಸುತ್ತೆ, ಎಲ್ಲವೂ ಆಗುತ್ತೆ. ಎಕ್ಸಿಕ್ಯೂಷನ್ ಅಂತ ಬಂದಾಗ ಬ್ಯೂರೋಕ್ರಸಿ ಬಹಳ ಮುಖ್ಯ. ಹೌದು, ನಮ್ಮಲ್ಲೊಂದು ಮಾತಿದೆ, ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ. ಅಂಥ ಸಿಚುವೇಶನ್ ಏನಾದರೂ ಉದ್ಯಮಿಗಳು ಅನುಭವಿಸ್ತಾ ಇದ್ದಾರೆ? ಅಲ್ಲ, ಉದ್ಯಮಿಗಳು ಸರ್ಕಾರನೇ ಪೂರ್ತಿ ಹೊಣೆ ಅಂತಲ್ಲ, ಉದ್ಯಮಿಗಳಿಗೂ ಕೂಡ ಹಾಗೇನೆ. ಈಗ ನೀವು ಅಸೋಸಿಯೇಷನ್ಗಳನ್ನು ತಗೊಳ್ಳಿ, ಒಂದಷ್ಟು CII, ಫಿಕ್ಕಿ, ಕಾಶ್ಯ, ಅದು ಇದು ಅಂತ ಏನೋ ಒಂದು 1000 ಇದೆ. ಅದರಲ್ಲಿ ಅವರ ಮುಖಂಡರು ಕೂಡ ವೈಯಕ್ತಿಕ ಲಾಭಕ್ಕೆ ಸರ್ಕಾರದ ಹತ್ರ ಹೋದರೆ ಸರ್ಕಾರಕ್ಕೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ಯಾರನ್ನಾದರೂ ಕೇಳಬೇಕು. ಸೊ ಪೂರ್ತಿ ಸರ್ಕಾರದಲ್ಲ. ಈಗ ನೀವು ನಮ್ಮ ಕೇಂದ್ರ ಸರ್ಕಾರದ್ದು ಒಂದು ಬಜೆಟ್ ಏನೋ 1.5 ಲಕ್ಷ ಕೋಟಿ R&Dಗೆ ಅಂತ ಮೀಸಲಿಟ್ಟಿದ್ದಾರೆ.
ಹೋದ ಸಲ ಬಜೆಟಲ್ಲೂ ಹೇಳಿದರು, ಅದರ ಮುಂಚಿನ ಸಲನೂ ಹೇಳಿದ್ರು, 1 ರೂಪಾಯಿನೂ ಖರ್ಚಾಗಲಿಕ್ಕಿಲ್ಲ. ಯಾಕೆಂದರೆ ಅದನ್ನು ಖರ್ಚು ಮಾಡಬೇಕಾದ್ರೆ ಅದಕ್ಕೆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬೇಕು, ಅಪ್ಲಿಕೇಶನ್ ತರಿಸಬೇಕು, ಆಮೇಲೆ ಯಾರು ಏನದು ಆನೆಸ್ಟ್ ಬೆನಿಫಿಷರೀಸ್ ಅಂತ ಅದನ್ನು ಐಡೆಂಟಿಫೈ ಮಾಡಬೇಕು, ಅದು ಎಕ್ಸಿಕ್ಯೂಷನ್ ಹೇಗಾಗ್ತಾ ಇದೆ, ದುಡ್ಡು ಪೋಲಾಗ್ತಾ ಇದೆಯಾ ಅಥವಾ ಏನಾದರೂ ಕಳ್ಳತನ ಆಗಿ ಹೋಗ್ತಾ ಇದೆ ಅದನ್ನು ನೋಡಬೇಕು. ಅದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಬಜೆಟೆಲ್ಲ ಅನೌನ್ಸ್ ಮಾಡಿದರೆ ಏನು ಆಗೋದಿಲ್ಲ. ಈಗ ಭಾಳಷ್ಟಿದೆ, ಕೇಂದ್ರದಲ್ಲೂ ಇದೆ, ರಾಜ್ಯ ಸರ್ಕಾರದಲ್ಲೂ ಇದೆ. ಅನೌನ್ಸ್ ಮಾಡಿದ ತಕ್ಷಣ ಆಗಬೇಕು ಅಂತೇನಿಲ್ಲ. ಮತ್ತು ಬಜೆಟೇ ಎಲ್ಲ ಅಲ್ಲ, ಯಾಕೆಂದರೆ ವರ್ಷ ಪೂರ್ತಿ ಏನೋ ಮಾಡ್ತಾ ಇರ್ತಾರೆ, ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. ಬಜೆಟನ್ನು ತುಂಬ ಅಷ್ಟೊಂದು ದೊಡ್ಡ ಏನದು ಈವೆಂಟ್ ಆಗಿ ನೋಡಬೇಕಾಗಿಲ್ಲ. ಯಾಕಂದರೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಒಂದು 6 ತಿಂಗಳಾದ ಮೇಲೆ ಇನ್ನೊಂದು ಅದರ ಮೇಲೆ ಅಮೆಂಡ್ಮೆಂಟ್ ತಂದು ಹೌದದು ಫುಲ್ ಉಲ್ಟಾ ಮಾಡಿರೋದು ಇದೆ. ಸೊ ಎಕ್ಸಿಕ್ಯೂಷನಲ್ಲಿ ನಾನು ಹೇಳೋದು, ನಮ್ಮ ಮೋದಿಜಿಯವರು ಹೇಳಿದ್ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸನ್ನು ಮಾಡದೆ ಹೋದರೆ ಏನಾಗ್ತಿದೆ, ಬ್ಯೂರೋಕ್ರಸಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇನು? ಬ್ಯೂರೋಕ್ರಸಿಯಲ್ಲಿ ನಾನು ಹೇಳಿದಾಗೆ ಆ ಪವರ್ಫುಲ್ ಪೊಸಿಷನ್ ಬರೋದು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ. ಎರಡನೇದು, ಆ ಬ್ಯೂರೋಕ್ರಾಟ್ ಇದ್ದಾರಲ್ಲ ಅವರು ಆ ಫೀಲ್ಡ್ನವರಲ್ಲ. ಈಗ ನಾನು ಸೆಂಟ್ರಲ್ ಗೌರ್ಮೆಂಟ್ ಇದೆ ತಗೋ, ಇದು ಎಲ್ಲ ಕಡೆ ಇದೆ. ಅವರು 3 ವರ್ಷ ವರ್ಲ್ಡ್ ಬ್ಯಾಂಕಲ್ಲಿ ಏನೋ ಮೆಂಬರ್ ಆಗಿರ್ತಾರೆ, ಅದಾದಮೇಲೆ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಬರ್ತಾರೆ, ಅದಾದಮೇಲೆ ಫಾರ್ಮಾಗೆ ಬಂದರು ಅಂತ ಇಟ್ಕೊಳ್ಳೋಣ, 3 ತಿಂಗಳಾಗಿರ್ತದೆ ಅಷ್ಟೇ, ಅವರು ಟ್ರಾನ್ಸ್ಫರ್ ಆಗ್ತದೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಅವ್ರಿಗೆ ಆ ಮಿನಿಸ್ಟ್ರಿದ್ದು ಗ್ರಿಪ್ ಇರೋದಿಲ್ಲ. ಅದು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಸ್ವಂತ ಒಂದು ಅನುಭವನೇ ಇಲ್ಲ, ಸ್ವಂತ ಒಪಿನಿಯನೇ ಇಲ್ಲ. ಅಸೋಸಿಯೇಷನ್ನವರು, ಉದ್ಯಮಿಗಳು, ಯಾರೋ ವೆಸ್ಟೆಡ್ ಇಂಟ್ರೆಸ್ಟ್ ಇರುವವರು ಬಂದು ಹೇಳಿದ್ದನ್ನು ಮಾಡಬೇಕಾಗ್ತದೆ. ಅವ್ರಿಗೆ ಸ್ವಂತ ಒಂದು ಅನುಭವ ಅಂತ ಇರೋದಿಲ್ಲ. ನಾನು ಎಷ್ಟೋ ಸರ್ಕಾರಿ ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ, ಸೆಕ್ರೆಟ್ರಿಗಳು ಇಂಡಸ್ಟ್ರಿಗೆ ಹೋಗಿ ನೋಡಿ ಮಾತಾಡಿ ಫಸ್ಟ್ ಒಂದು 3 ತಿಂಗಳು ಅವರ ಸೆಕ್ಟ್ರನ್ನು ಕಲಿಬೇಕು. ಅವ್ರು 24 ಗಂಟೆ ಮೀಟಿಂಗಲ್ಲಿದ್ದಾರೆ, ಸೆಕ್ಟ್ರನ್ನು ಏನು ಕಲಿತಾರೆ ಹೇಳಿ? ನಾನೊಂದು ಇತ್ತೀಚೆಗೆ ಒಂದು ಮೀಟಿಂಗಲ್ಲಿ ಹೋದಾಗ ಆ ಸೆಕ್ರೆಟ್ರಿ, ನಾವು ಈ ಥರ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಅವರು ಸೆಕ್ರೆಟ್ರಿ, ಅವರು ಪಾಲಿಸಿ ಮಾಡೋರು, ಅವರು ಯಾವುದೋ ಮಿನಿಸ್ಟ್ರಿಯಿಂದ ಬಂದು 3 ತಿಂಗಳಾಗಿದೆ ಅಷ್ಟೇ. ಬಟ್ ಅವರು ನಮಗೆ ಪಾಲಿಸಿ ಮಾಡ್ತಾರೆ, ಅವರು ಡೆಸಿಷನ್ ತಗೋತಾರೆ. ಇದು ಈ ಥರದ್ದೊಂದು ಸ್ಟ್ರಕ್ಚರ್ ಒಳ್ಳೆಯದೇ ಅಲ್ಲ. ಈಗ ಕೇಂದ್ರದಲ್ಲಿ ನೋಡಿ, ಕೆಲವು ಮಿನಿಸ್ಟ್ರಿಗಳಲ್ಲಿ ಡೊಮೈನ್ ಎಕ್ಸ್ಪರ್ಟ್ಸ್ ಹಾಕಿದ್ದಾರೆ. ಒಂದು ನೀವು ಜಯಶಂಕರ್ ಅವರನ್ನು ನೋಡ್ಬೋದು, ಪಿಯೂಷ್ ಗೋಯಲ್ ಅವರನ್ನು ನೋಡ್ಬೋದು, ನಿತಿನ್ ಗಡ್ಕರಿ ಅವರನ್ನು ನೋಡ್ಬೋದು, ಅಶ್ವಿನಿ ವೈಷ್ಣವ್, ಈ ಥರದ್ದೆಲ್ಲ ಡೊಮೈನ್ ಎಕ್ಸ್ಪರ್ಟ್ಸ್ ಅಂತ ಎಲ್ಲಿ ಹಾಕಿದ್ದಾರೆ ಅಲ್ಲಿ ಅವ್ರಿಗೆ ಅವ್ರದ್ದೇ ಸ್ವಂತ ಅಭಿಪ್ರಾಯ ಇದೆ. ಸೆಕ್ರೆಟ್ರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ ಹೊರತು ದೇ ಕಾಂಟ್ ವರ್ಕ್ ಎಟ್ ಕ್ರಾಸ್ ಪರ್ಪಸಸ್. ಬಟ್ ಇನ್ನೂ ಕೆಲವು ಇದರಲ್ಲಿ ಮಿನಿಸ್ಟ್ರದ್ದು ಕೋರ್ ಕಾಂಪಿಟೆನ್ಸಿ ಬೇರೆಯೇ, ಸೆಕ್ರೆಟ್ರಿ ಬಂದಿರೋರು ಬೇರೆಯೇ, ಅಲ್ಲಿ ಏನು ಕೆಲಸ ಆಗೋದೇ ಇಲ್ಲ. ನೀವು ಎಷ್ಟೇ ಬಜೆಟ್ ಕೊಡಿ ಅದು ತಲುಪೋದೇ ಇಲ್ಲ, ಅದು ಮುಂದಕ್ಕೂ ಆಗೋದಿಲ್ಲ. ಸೊ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಇದು ಇದೆ, ಅಜೆಂಡಾದಲ್ಲಿ ಇದೆ. ಬಟ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಈಗ ನಾನು ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಅಂದರೆ ತಾವು ಹೇಳ್ತಾ ಇರೋದು, ಬೀದರ್ನ ಯಾರೋ ಒಬ್ಬ ವ್ಯಕ್ತಿಯನ್ನ ತಂದು ಬಂದರು ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಂಗೆ ಅವನಿಗೆ ಅದರ ಅಂದಾಜೇ ಇರಲ್ಲ. ಬಂದರು ಏನಾಗುತ್ತೆ, ಏನು ಮಾಡ್ತಿದ್ದಾರೆ ಅನ್ನೋದು ಅಂದಾಜಿಲ್ಲ. ಅದೇ ಪರಿಸ್ಥಿತಿ. ಹೌದು, ಅದೇ ಪರಿಸ್ಥಿತಿ ಇದೆ. ಮತ್ತೆ ಏನು 3 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ನಮ್ಮದು ಇದನ್ನು ತಗೊಳ್ಳಿ, MD ಕೆಯಾನಿಕ್ಸ್, ಕೆ ಬಿಡ್ಸ್, ಆ ಥರದ್ದೆಲ್ಲ ಎಷ್ಟು ಚೇಂಜ್ ಆಯಿತು, ಎಷ್ಟು ಸೆಕ್ರೆಟರಿಗಳು ಬಂದು ಹೋದರು, ಎಷ್ಟು MDಗಳು ಬಂದು ಹೋದರು. ಅವರು ಸೆಟಲ್ ನೋಡಿ, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಬರಬೇಕಾದ್ರೆ 6 ತಿಂಗಳು ಅವ್ರಿಗೆ ಕಲೀಲಿಕ್ಕೆ ಬೇಕು, ಇನ್ನೊಂದು 6 ತಿಂಗಳು ಸ್ವಲ್ಪ ಗ್ರಿಪ್ ಸಿಗುತ್ತೆ, ಅಷ್ಟರೊಳಗಡೆ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕಡೆ ಹೋಗಿ ಆಯಿತು. ಮಂತ್ರಿಗಳನ್ನು ತಗೊಳ್ಳಿ, ಮಂತ್ರಿಗಳು 24 ಗಂಟೆ ಇಲೆಕ್ಷನು, ಅದು ಇದು ರ್ಯಾಲಿ, ಜಾತಿ ಸಮಾವೇಶ, ಸ್ವಾಮೀಜಿಗಳ ಜೊತೆ ಸುತ್ತಾಡೋದು, ಅವರವರ ಏನದು ವೈಯಕ್ತಿಕ ಕೆಲಸ ಮಾಡೋದ್ರಲ್ಲೂ ಹೋದರೆ ಮತ್ತು ಇಲ್ಲಿ ರಾಜ್ಯಕ್ಕೆ ಏನಾಗಬೇಕು ಹೇಳಿ? ಸರ್, ನಿಮಗೆ ನೆನಪಿರ್ಬೋದು ಅಂತ ಭಾವಿಸ್ತೀನಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಶಬ್ದ ಭಾಳ ಜನಜನಿತ ಆಗಿತ್ತು, ಪಾಲಿಸಿ ಪ್ಯಾರಾಲಿಸಿಸ್. ಸೊ ಅದು ಸರಿ ಹೋಗಿದೆಯಾ? ಪಾಲಿಸಿ ಪ್ಯಾರಾಲಿಸಿಸ್ ನೋಡಿ, ಮೋದಿ ಸರ್ಕಾರ ನನ್ನ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್, ನಾನು 2012ರಿಂದ ಸರ್ಕಾರದಲ್ಲಿ ಕಮಿಟಿಗಳಲ್ಲಿ ಪಾಲಿಸಿ ಮ್ಯಾಟ್ರಲ್ಲೆಲ್ಲ ಭಾಗಿಯಾಗಿದ್ದೀನಿ. ಆವಾಗಕ್ಕೂ ಇವಾಗಕ್ಕೂ ಭ್ರಷ್ಟಾಚಾರದಲ್ಲಿ ಭಾಳಷ್ಟು ವ್ಯತ್ಯಾಸ ಆಗಿದೆ, ಸೀರಿಯಸ್ನೆಸ್ಸಲ್ಲಿ ಭಾಳಷ್ಟು ವ್ಯತ್ಯಾಸ ಆಗಿದೆ. ಪಾಲಿಸಿ ಮ್ಯಾಟ್ರಲ್ಲಿ ಕೆಲವು ಏರಿಯಾದಲ್ಲಿ ತುಂಬ ಡೀಪಾಗಿ ಆಗಿದೆ, ಇನ್ನೂ ಕೆಲವು ಏರಿಯಾ ಈ ಇಂಡಸ್ಟ್ರಿ, MSME ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಅಗ್ರಿಕಲ್ಚರ್ ಸೆಕ್ಟರಲ್ಲೆಲ್ಲ ತುಂಬ ಹಿಂದೆ ಉಳಿದಿದ್ದೀವಿ. ಮತ್ತು ಇದು ಈ ಸರ್ಜಿಕಲ್ ಸ್ಟ್ರೈಕು ಮತ್ತು ಬೇರೆ ಬೇರೆ ಕಮ್ಯುನಲ್ ಇಶ್ಯೂಸ್ ಇದನ್ನೆಲ್ಲ ಹ್ಯಾಂಡಲ್ ಮಾಡುವಂಥ ಬ್ಯಾಂಡ್ ವಿಡ್ತ್ ನಮ್ಮ ಸರ್ಕಾರಕ್ಕೆ ಏನದು ಡೆವಲಪ್ಮೆಂಟ್ಗೆ ಹಾಕ್ಲಿಕ್ಕೆ
ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಭಾಳ ವ್ಯತ್ಯಾಸ ಆಗ್ತಾಯಿತ್ತು. ನಾವು ಅಷ್ಟು ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ್ವಿ. ಇವಾಗ ಮಾಡಿದಷ್ಟು ಸಣ್ಣ ಟೈಮ್ ಗ್ಯಾಪಲ್ಲಿ ಯಾರೂ ಮಾಡಿಲ್ಲ. ಬಟ್ ಈಗಿನ ಪೇಸಿಗೆ ಇದು ಸಾಲದು. ಇದೇ ಪೇಸಲ್ಲಿ ಹೋದರೆ ನಾವು 10 ವರ್ಷ ಆಯಿತು, ಇನ್ನೂ ನಾವು ಹಳೆಯ ಸರ್ಕಾರದ್ದು ಹೇಳ್ಕೊಂಡು ಕೂತ್ರೆ ಆಗೋದಿಲ್ಲ. ಬಟ್ ಇದ್ದಿದ್ರಲ್ಲಿ ಬೆಸ್ಟ್ ಚಾಯ್ಸ್ ಇದು. ಸೊ ನಿಮ್ಮದು ಎಕ್ಸ್ಪೆಕ್ಟೇಷನ್ 120 km/h ಇತ್ತು, ಬಟ್ ಇದು 60ರಲ್ಲಿ ಓಡ್ತಿದೆ. 30-40ರಲ್ಲಿ. ಈ ಕಡೆದು ಕರ್ನಾಟಕ ಗೌರ್ಮೆಂಟ್ ಇದ್ ಕತೆ. ಕರ್ನಾಟಕದ ಗೌರ್ಮೆಂಟ್ ಇದು ಹೇಳಲೇಬಾರ್ದು. ಸರ್ಕಾರ ಅಂತ ಇದೆ ಅಂತಲೂ ಅನ್ನಿಸ್ತಾ ಇಲ್ಲ. ಅವರು 24 ಗಂಟೆ ಅವ್ರದ್ದು ಸರ್ಕಾರ ಸುಭದ್ರ ಮಾಡೋದ್ರಲ್ಲೇ ಬಿದ್ದಿದ್ದಾರೆ. ಆಮೇಲೆ ಅವರ ರಾಜಕೀಯ ಇದು ನಡೀತಾ ಇಲ್ಲ, ಸಾಲ್ವೇ ಆಗ್ತಾ ಇಲ್ಲ. ಬಟ್ ಇದಕ್ಕಿಂತ ಮುಂಚೆ ಇದ್ದ BJP ಸರ್ಕಾರ ಏನು ಚೆನ್ನಾಗಿತ್ತು ಅಂತಲ್ಲ, ಅವರು ಹಾಗೇ 5 ವರ್ಷನೋ 3 ವರ್ಷನೋ ಏನೋ ಸಮ್ಮಿಶ್ರನ ಏನೋ ಮಾಡಿ ಇದರಲ್ಲೇ ಕಳೆದಿರೋದು. ಕರ್ನಾಟಕದ್ದು ಒಂದು ದೌರ್ಭಾಗ್ಯ. ಯಾಕಂದರೆ ಮುಂಚೆ ಒಂಥರ ಬೇರೆ ಥರ ಪೊಲಿಟಿಕಲ್ ಸೀನರಿ ಇತ್ತು. ಇವಾಗ ತುಂಬ ಹದಗೆಟ್ಟಿದೆ. ಕರ್ನಾಟಕ BJP ರಿಪೇರ್ ಮಾಡಲಿಕ್ಕೆ ಆಗದಂಥ ಒಂದು ಮೆಷಿನರಿ ಅದು. ಸೆಂಟರಿಗೆ ನೋಡಿ, ರಾಜಸ್ಥಾನ, ಡೆಲ್ಲಿ ಮತ್ತು ಕರ್ನಾಟಕ ಯಾವಾಗಲೂ ರಾಜ್ಯ BJPಯಲ್ಲಿ ಭಾಳಷ್ಟು ಪ್ರಾಬ್ಲಮ್ ಇತ್ತು. ರಾಜಸ್ಥಾನ ರಿಪೇರಿ ಮಾಡಿದರು ಸ್ವಲ್ಪ ಮಟ್ಟಿಗೆ, ಡೆಲ್ಲಿ ರಿಪೇರಿ ಆಯಿತು, ಮಿಕ್ಕಿದೆಲ್ಲ ಸ್ಟೇಟ್ ಆಯಿತು. ಕರ್ನಾಟಕಕ್ಕೆ ಕೈ ಹಾಕಲಿಕ್ಕೇ ಆಗ್ತಾಯಿಲ್ಲ ಅವರಿಗೆ. ಯಾಕೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ BJP ಹೈಕಮಾಂಡಿಗೆ ಇಲ್ಲಿಗೆ ಸಮಯ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣಗಳಿರ್ಬೋದು. ಅದೇನಂತ ನಾವು ಇಲ್ಲಿ 800 ಜನ ಇರುವ ಕಂಪನಿಯನ್ನೇ ನಡೆಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಅದು ದೊಡ್ಡ ದೇಶ, ತುಂಬ ದೊಡ್ಡದು. ಎಲ್ಲ ಥರದ್ದು ಧರ್ಮ, ಜಾತಿ, ಭಾಷೆ ಇದರ ಮಧ್ಯದಲ್ಲಿ ಸಮಯ ಸಿಗದೇ ಇರ್ಬೋದು. ಬಟ್ ಆಪೋಸಿಷನ್ನು ಒಂದು ಸ್ಟ್ರಾಂಗ್ ಆಗಿರಬೇಕು. ಸೆಂಟ್ರಲ್ಲಿ ಆಪೋಸಿಷನ್ ವೀಕ್ ಆಗಿದೆ. ಸ್ಟೇಟಲ್ಲಿ 2 ಪಾರ್ಟಿಗಳು ಒಂದೇ ಥರ ಬಿಹೇವಿಯರ್ ತೋರಿಸ್ತಾ ಇರೋದ್ರಿಂದ ಕರ್ನಾಟಕಕ್ಕೆ ಭಾಳ ದೊಡ್ಡ ತೊಂದರೆ. ಅದಕ್ಕೆ ತಮಿಳ್ನಾಡಲ್ಲಿ ಇಂಡಸ್ಟ್ರಿಗೆ, ತಮಿಳ್ನಾಡು ಮತ್ತು ಗುಜರಾತ್, ಸ್ವಲ್ಪ ಮಹಾರಾಷ್ಟ್ರ, ಈ ಸ್ಟೇಟ್ಗಳಲ್ಲಿ ಇಂಡಸ್ಟ್ರಿಗೆ ಬೇಕಾಗುವಂಥ ಪಾಲಿಸಿಗಳು ಚೆನ್ನಾಗಿದೆ. ಭ್ರಷ್ಟಾಚಾರದಲ್ಲಿ ಏನು ಕಮ್ಮಿ ಇದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೋಡಿ, ತಮಿಳ್ನಾಡಿಗೆ ಬರುವ ಇಂಡಸ್ಟ್ರಿಗಳೆಲ್ಲ ಎಂಪ್ಲಾಯ್ಮೆಂಟ್ ಜನ್ರೇಟಿಂಗ್ ಇಂಡಸ್ಟ್ರೀಸ್. ಕರ್ನಾಟಕಕ್ಕೆ ಬರೋದೆಲ್ಲ ಇಂಡಸ್ಟ್ರಿಗಳು ಯಾರಿಗೂ ಬೇಡದು. ಈಗ MRPಯಲ್ಲೇ ತಗೊಳ್ಳಿ, ಎಷ್ಟೋ ಸಾವಿರಾರು ಎಕರೆ ಜಮೀನು ಹೋಗಿ 500-1000 ಎಂಪ್ಲಾಯ್ಮೆಂಟ್ ಆಗಿದೆ. ಪೊಲ್ಯೂಷನ್ ಆಗಿದೆ. ಜನರಿಗೆ ಬಂದಿದ್ದು ಚರ್ಮದ ಹೌದು, ಕಾಯಿಲೆ, ಇದು ರೋಗ ಬಂದಿರೋದು. ಇದು ನಮ್ಮ ರಾಜಕಾರಣಿಗಳ ಒಂದು ಏನದು ಫೋರ್ಸೈಟ್, ದೂರದೃಷ್ಟಿ, ಅದರದ್ದು ಕೊರತೆ ಕಾಣ್ತಾ ಇದೆ ಇಲ್ಲಿ. ಅವರು ಯೋಚನೆ ಮಾಡ್ತಾ ಇಲ್ಲ, ಯಾಕೆ ಈ ಥರದ ಇಂಡಸ್ಟ್ರಿಗಳಷ್ಟೇ ಬರ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈಗ ಸಾಫ್ಟ್ವೇರ್ ಇಂಡಸ್ಟ್ರಿ ತಗೊಳ್ಳಿ ನೀವು, ಒಂದು 10,000 ಕೋಟಿ ಟರ್ನ್ ಓವರ್ ಇರುವ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಒಂದು ಸೆಕ್ಟರಿಗೆ ಸಿಗ್ತದೆ. ಅದೇ ನೀವು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಬರಲಿ, ಈಗ ತಮಿಳ್ನಾಡಲ್ಲಿ ಮಹೀಂದ್ರ, ಫೋರ್ಡಿಗೆ ಇಲ್ಲ, ಬಟ್ ಹುಂಡಾಯಿ, ಮಿಕ್ಕಿದ್ದು ಎಲ್ಲ ಕಾರ್ ಕಂಪನಿಗಳು ಅಲ್ಲೇ ಇದೆ. ಅದು ಎಲ್ಲ ಸೆಕ್ಟರ್ ಜನಗಳಿಗೂ ಬರುತ್ತೆ. ಸಾಫ್ಟ್ವೇರ್ನವ್ರಿಗೆ ಬರುತ್ತೆ, ಹಾರ್ಡ್ವೇರ್ನವ್ರಿಗೆ ಬರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ ಬರುತ್ತೆ, ಸ್ಟಾರ್ಟರ್ಡ್ ಅಕೌಂಟೆಂಟ್ ಬರುತ್ತೆ, ಡ್ರೈವರ್ಗಳಿಗೆ ಬರುತ್ತೆ, ಎಲ್ಲರಿಗೂ ಒಂದೇ ಥರ ಬರ್ತದೆ. ಬಟ್ ಇಲ್ಲಿರೋದು ಒಂದು ಸೆಕ್ಟರ್ಗೆ ಮಾತ್ರ ಸಿಗೋದು. ಆಮೇಲೆ ಈಗಿನ ಈವನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಥರ ತುಂಬ ಏನದು ನಿಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಬಗ್ಗೆ. ಈ ಅನ್ಸ್ಕಿಲ್ಡ್ ಲೇಬರ್ ಇದ್ದು ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಓದಿರುವವ್ರದ್ದು ಎಂಪ್ಲಾಯ್ಮೆಂಟ್ ಇದೇ ಪಾಲಿಸಿ ಕಂಟಿನ್ಯೂ ಮಾಡಿದರೆ ಭಾಳಷ್ಟು ದೊಡ್ಡ ತೊಂದರೆಯನ್ನು ಅನುಭವಿಸ್ತೀವಿ ಇನ್ನೊಂದು 4-5 ವರ್ಷದಲ್ಲಿ. ಅದು ರಿಪೇರಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿನೂ ಬರ್ಬೋದು, ಇವರು ಅದನ್ನು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ನಿಗ್ಲೆಕ್ಟ್ ಮಾಡಿದರೆ ಯಾವ ದೇಶನೂ ಮುಂದಕ್ಕೆ ಬರೋದಿಲ್ಲ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಬಹುಶಃ ಇತ್ತೀಚೆಗೆ ಭಾಳ ಚರ್ಚೆ ಆಯ್ತದು. ಕರ್ನಾಟಕದಿಂದ ಇಂಡಸ್ಟ್ರಿಗಳು ಗುಳೆ ಹೋಗ್ತಾ ಇದೆ ಅಥವಾ ಗುಳೆ ಹೋಗುವಂಥ ಸ್ಥಿತಿ ಬಂದಿದೆ, ಪಕ್ಕದ ರಾಜ್ಯಗಳು ಕೈ ಬೀಸಿ ಕರೀತಾ ಇದ್ದಾವೆ, ಅಲ್ಲಿ ಇದಕ್ಕಿಂತ ಬೆಟರ್ ಸಿಚುವೇಶನ್ ಇದೆ ಅಂತ ಕೆಲವರು ಚರ್ಚೆ ಮಾಡ್ತಿದ್ದಾರೆ, ವಾದ ಇದೆ. ಹೌದಾ? ಈಗ ಆಂಧ್ರ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ ನಮಗಿಂತ ಬೆಟರ್ ಸಿಚುವೇಶನ್ ಇದೆಯಾ? ಅದು ಹೌದು. ನೀವು ನಾನು ಜನರಲಾಗಿ ಮಾತಾಡೋ ಬದಲು ನಿಮಗೆ ಕರ್ನಾಟಕದ ಒಂದು ಇದು ಕೊಡ್ತೀನಿ. ಕೇಂದ್ರ ಸರ್ಕಾರ 2013ರಲ್ಲಿ ಮೈಸೂರಿಗೆ ಒಂದು ಲ್ಯಾಬನ್ನು ಸ್ಯಾಂಕ್ಷನ್ ಮಾಡಿದೆ ESDM ಪ್ರೋಗ್ರಾಮಲ್ಲಿ. 48 ಪ್ರಾಜೆಕ್ಟ್ಗಳು ಸ್ಯಾಂಕ್ಷನ್ ಆಯಿತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಮೈಸೂರಲ್ಲಿ ಪ್ರಾಜೆಕ್ಟ್ 2018ರಲ್ಲಿ ಸ್ಟಾರ್ಟ್ ಆಯಿತು. ಆವಾಗಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ದು. ಫಂಡ್ ಬಂದಿದೆ, ಸೆಂಟ್ರಲ್ ಗೌರ್ಮೆಂಟಿಂದ 40 ಕೋಟಿ ಬಂತು, ಸ್ಟೇಟ್ ಗೌರ್ಮೆಂಟಿಂದ ಒಂದು 8 ಕೋಟಿ ಬಂತು, ನಾವು ಇಂಡಸ್ಟ್ರಿಯವರು ಒಂದು 20-25 ಕೋಟಿ ಹಾಕಿದ್ದೀವಿ. ಈಗ ಅದರದ್ದು ಫೇಸ್ 2 ಹಾಕಲಿಕ್ಕೆ ಪೇಪರ್ ಒಂದು ಸ್ಯಾಂಕ್ಷನಿಗೆ 3 ವರ್ಷದಿಂದ ಆಗಲಿಲ್ಲ.
ಅದು ಬಿಡಿ, ಈಗ ಕಾಂಗ್ರೆಸ್ಸಿಗೆ ಬೈದರೆ ಪ್ರಯೋಜನ ಇಲ್ಲ. ಮುಂಚೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತು, ಅವರ ಮಂತ್ರಿಗಳು ಬಂದಿದ್ದರು, ಕೆಯೋನಿಕ್ಸಿದ್ದು ಚೇರ್ಮನ್ ಯಾರೋ ಅವರು ಬಂದಿದ್ದರು, ಸೈನೇ ಮಾಡಿಲ್ಲ. ಅದೇ ಜಾಗ, ಅದು 5 ಎಕರೆ ಜಾಗವನ್ನು ಒಂದು 10 ಸಲ ಇನಾಗ್ರೇಟ್ ಮಾಡಿದ್ದಾರೆ, ಏನೂ ಬಂದಿಲ್ಲ ಅಲ್ಲಿ. ಬಟ್ ಆದರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ ಬಿಟ್ಕೊಡ್ತಾ ಇಲ್ಲ. ಈ ತಿಂಗಳು ಕೂಡ ಮೀಟಿಂಗ್ ಇದೆ, ಬಟ್ ಅವರು ಸೈನ್ ಮಾಡಲಿಕ್ಕೆ ರೆಡಿ ಇಲ್ಲ. ಅವರೇನು ನೋಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಲೆಕ್ಕ ನೋಡ್ತಾ ಇದ್ದಾರೆ. ಇಂಡಸ್ಟ್ರಿ ಮಿನಿಸ್ಟ್ರಿ, ಕೆಯೋನಿಕ್ಸ್ ಅವರ ಕಾಂಟ್ರಿಬ್ಯೂಷನ್ ನೋಡೋದು, ಎಷ್ಟು ರಿಯಲ್ ಎಸ್ಟೇಟ್ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಎಷ್ಟು ಬಾಡಿಗೆ ಬರ್ಬೋದು, ಎಷ್ಟು ಇಂಡಸ್ಟ್ರಿ ಬರುತ್ತೆ, ಎಷ್ಟು ಲ್ಯಾಬ್ ಬರುತ್ತೆ ಅಂತ ಅದನ್ನೆಲ್ಲ. ಇದು ಭಾಳ ದೊಡ್ಡ ದುರಂತ ಇದು. ಬಟ್ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳಿ? ಬಹುಶಃ ತಮಗೆ ನೆನಪಿರ್ಬೋದು ಸರ್, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು, ಇಬ್ಬರ ಮಧ್ಯೆ ಒಂದು ಹೆಲ್ತಿ ಕಾಂಪಿಟೇಷನ್ ಇತ್ತು, ಭಾಳ ದೊಡ್ಡ ಪೈಪೋಟಿ ಇತ್ತು. ಬಟ್ ಗೆದ್ದಿದ್ದು ಎಸ್ ಎಂ ಕೃಷ್ಣ. ಇವತ್ತು ಚಂದ್ರಬಾಬು ನಾಯ್ಡು ಇದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಇದ್ದಾರೆ, ಈಗಲೂ ಪೈಪೋಟಿ ನಡೀತಾ ಇದೆ. ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ. ಅಲ್ಲಲ್ಲ, ಎಸ್ ಎಂ ಕೃಷ್ಣ ಮತ್ತು ಚಂದ್ರಬಾಬು ನಾಯ್ಡು ಸ್ಟೇಟ್ಸ್ಮ್ಯಾನ್, ಅವರು ಪೊಲಿಟಿಷಿಯನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಪೊಲಿಟಿಷಿಯನ್ಗಳು ಆಳ್ತಾ ಇರೋದು, ಪೊಲಿಟಿಷಿಯನ್ ಆಳೋದು, ಸ್ಟೇಟ್ಸ್ಮ್ಯಾನ್ ಆಳೋದು ಬೇರೆ. ಎಸ್ ಎಂ ಕೃಷ್ಣ, ಆರ್ ವಿ ದೇಶಪಾಂಡೆ ಅವರೆಲ್ಲ ಅವರು ಕೂತಾಗ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಹಾಕ್ಕೊಂಡು ಕೂರ್ತಾಯಿದ್ರು. ಸ್ವಲ್ಪ ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ತಗೊಳ್ಳಿ ನೀವು, ಅವ್ರು ಪ್ರತಿಯೊಂದು ವಿಷಯದಲ್ಲಿ ಕೂತಾಗ ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾರೆ. ಈಗ ಆ ಥರ ಇಲ್ಲವೇ ಇಲ್ಲ. ಹೇಗೆ ನೆಕ್ಸ್ಟ್ ಇಲೆಕ್ಷನ್ ವಿನ್ ಆಗೋದು, ಹೇಗೆ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡೋದು ಅನ್ನೋದರಲ್ಲೇ ಹೋಗುತ್ತೆ. ನೀವು ನೆರೆ ರಾಜ್ಯದ್ದು ಹೇಳಿದ್ರಿ, ಭಾಳಷ್ಟು ಇಂಡಸ್ಟ್ರಿಗಳು ಅದು ಸಡನ್ನಾಗಿ ಹೋಗೋದಿಲ್ಲ, ಒಂದು 5 ವರ್ಷ 6 ವರ್ಷ. ಬಟ್ ಇಲ್ಲಿಂದ ಹೋಗುವಂಥ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರು ಹೊಸ ಫ್ಯಾಕ್ಟ್ರಿಗಳನ್ನು ಮೈಸೂರು, ಬೆಂಗಳೂರು, ಮಂಗಳೂರಲ್ಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಬೇರೆ ಕಡೆ ನೋಡ್ತಾ ಇದ್ದಾರೆ. ಈಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಲ್ಲಿ ಮ್ಯಾನ್ ಪವರ್ ಸ್ಟೆಬಿಲಿಟಿ ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟಿಗೆ ಕಂಡ್ಯೂಸಿವ್ ಆಗಿದೆ. ಸೌತ್ ಸ್ಟೇಟ್ಗಳು ಸ್ವಲ್ಪ ಕಳ್ಕೊಳ್ಳುವ ಲಕ್ಷಣಗಳು ಭಾಳ ಕೇಳ್ತಾ ಇದೆ. ಮುಂಚೆ ಬಿಮಾರು ಅಂತ ಹೇಳ್ತಾಯಿದ್ರು. ಬಿಮಾರು ಅಂದರೆ ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್. ಈಗ ನಾನು ಹೇಳೋದು ಕಾಮತ್ ಅಂತ ಇದೆ. ಕಾಮತ್ ಅಂತಂದರೆ ಕರ್ನಾಟಕ, ಮಹಾರಾಷ್ಟ್ರ, ಮತ್ತು ಆಂಧ್ರ, ತೆಲಂಗಾಣ, ತಮಿಳ್ನಾಡು. ಇದು ಬಿಮಾರು ಥರ ಆಗ್ತಾಯಿದೆ. ಯಾಕಂದರೆ ಸರ್ಕಾರದಲ್ಲಿ ಸ್ಟೆಬಿಲಿಟಿ ಕೊರತೆ, ಮತ್ತು ಕರಪ್ಷನ್ನು, ಮತ್ತು ಪಾಲಿಸಿ ಡೆಫಿಸಿಟ್. ಇದು ಇನ್ನೊಂದು 20 ವರ್ಷದಲ್ಲಿ ಪೂರ್ತಿ ಉಲ್ಟಾಗುವಂಥ ಲಕ್ಷಣಗಳು ಭಾಳ ಕಾಣ್ತಾ ಇದೆ. ಇದು ನಮ್ಮ ಸೌತಿದ್ದು ಸ್ಟೇಟ್ಗಳು ನೋಡಬೇಕು. ಸೌತಲ್ಲಿ ನೋಡಿದರೆ ಇಂಡಸ್ಟ್ರಿಗಳು, ಹೊಸ ಇಂಡಸ್ಟ್ರಿಗಳು ಹಾಕಲಿಕ್ಕೆ ಇಲ್ಲಿ ಹೆದರ್ತಾ ಇದ್ದಾರೆ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. 146 ಲೈಸೆನ್ಸ್ ತಗೋಬೇಕು ಒಂದು ಕಂಪನಿ ಸ್ಟಾರ್ಟ್ ಮಾಡಿ. ಲೈಸೆನ್ಸ್ ಅಲ್ಲ, ರೆಗ್ಯುಲೇಟರಿ ಬಾಡೀಸ್ ಇದೆ. ಅದು ಕೇಂದ್ರ ಸರ್ಕಾರದ್ದು ದೊಡ್ಡ ತಪ್ಪಿದೆ. ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ರೆಗ್ಯುಲೇಷನನ್ನು ಟೈಟ್ ಮಾಡಿದ್ದಾರೆ ಹೊರತು ಕಂಪನಿ ರನ್ ಮಾಡೋದಕ್ಕೆ ಸಹಾಯ ಏನಾಗುತ್ತೆ ಅಂತ ನೋಡ್ತಾ ಇಲ್ಲ. 146 ರೆಗ್ಯುಲೇಟರಿ ಬಾಡಿ ಇದೆ. ನಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಲಿಫ್ಟಿಗೆ ನಾನು ಆನ್ ಮಾಡಲಿಕ್ಕೆ ಪರ್ಮಿಷನ್ಗೆ 1.5 ವರ್ಷ ಕಷ್ಟಪಟ್ಟಿದ್ದೀನಿ. ಯಾರೋ ಒಬ್ಬರು ಲೇಡಿ, ಅವರಿಗೆ ಫ್ರ್ಯಾಕ್ಚರ್ ಆಗಿತ್ತು, ಅರ್ಜೆಂಟಾಗಿ ಲಿಫ್ಟ್ ಹಾಕಬೇಕು ಅಂತ 27 ಲಕ್ಷ ಖರ್ಚು ಮಾಡಿ ಲಿಫ್ಟ್ ಹಾಕ್ಸಿದ್ದೀನಿ. ಅದನ್ನು ಆನ್ ಮಾಡಲಿಕ್ಕೆ 1.5 ವರ್ಷ ಓಡಾಡಿಸಿದ್ದಾರೆ. ಈ ಡಿಪಾರ್ಟ್ಮೆಂಟಿಂದ ಆ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟಿಂದ ಈ ಡಿಪಾರ್ಟ್ಮೆಂಟ್. ಬೇರೆ ಟ್ಯಾಕ್ಸ್ ಇದು ತಗೊಳ್ಳಿ, ಸುಮ್ಮನೆ ನೋಟಿಸ್ ಕೊಡ್ತಾರೆ. ಒಂದು 80 ಕೋಟಿ ಶಾರ್ಟ್ ಫಾಲ್, ಟರ್ನ್ ಓವರೇ ಅಷ್ಟಿರಲಿಲ್ಲ ಆ ಕ್ವಾರ್ಟರಲ್ಲಿ. ರಿಟರ್ನ್ ಅಬ್ಸರ್ವೇಷನ್ ಅದಾದಮೇಲೆ ನೀವು ಹೋಗಿ ಕಮಿಷನರ್ ಹತ್ರ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಬರೆದು ಅದನ್ನು ನೀವು ಸರಿ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಹೋಗುತ್ತೆ. ಇದು ರೆಗ್ಯುಲೇಟ್ರಿ ಸರ್ಕಾರ ಇದು. ಯಾಕೆ ಎಲ್ಲದನ್ನು ಕಂಟ್ರೋಲ್ ಮಾಡೋದು, ಬಟ್ ಕಂಟ್ರೋಲ್ ಮಾಡುವಾಗ ಹೆಲ್ಪು ಮಾಡಬೇಕಲ್ಲ, ಅದು ಆಗ್ತಾಯಿಲ್ಲ. ಸ್ಟಾರ್ಟಪ್ಗಳಿಗೆ ಎಷ್ಟು ಗೌರ್ಮೆಂಟ್ ಆರ್ಡರ್ ಸಿಕ್ಕಿದೆ? ಟೆಂಡರಿಂಗಲ್ಲಿ ಪ್ರತಿಯೊಂದು ಟೆಂಡರ್ ರಿಗ್ ಆಗ್ತಾಯಿದೆ. ಅದು ಹೇಗೆ ರಿಗ್ ಆಗ್ತಾಯಿದೆ? ನಾನು ನಿಮಗೆ ಆವಾಗ ಹೇಳ್ತಾ ಇದ್ದೆ, ಈಗ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು 500 ಕಾರ್ ತಗೊಳ್ಬೇಕು ಅಂತ ಇಟ್ಕೊಳ್ಳಿ. ಸೊ ಪಿ ಡಿ ಒಗಳಿಗೆ ಒಂದು ಕಾರ್ ಕೊಡೋದು ಅಂತ ಒಂದು ಉದಾಹರಣೆ ಅಷ್ಟೇ. ಸ್ಕೀಮ್ ಇದೆ, 500 ಕಾರ್ ತಗೋಬೇಕು ಅಂತ. ಒಂದೇನು ಮಾಡ್ಬೋದು, ಬಜೆಟ್ ಒಂದು 7 ಲಕ್ಷ 6 ಲಕ್ಷ ಇರುವ ಕಾರ್ಗಳಲ್ಲಿ, ಸ್ವಿಫ್ಟಲ್ಲಿ ಡಿಸೈರು, ಇದರಲ್ಲಿ ಎಮೇಝು, ಯಾವುದರಲ್ಲಿ ಹುಂಡೈಯಲ್ಲಿ ಒಂದು ಮಾಡೆಲ್, ಅದರ ಒಂದು 10 ಮಾಡೆಲ್ ತಗೊಂಡು ಕೋಟ್ ಮಾಡಲಿಕ್ಕೆ ಹೇಳ್ಬೋದು. ಆವಾಗ ಅವರು ರೇಟು ಕಮ್ಮಿ ಹೆಚ್ಚು ಮಾಡಿ ಫೈಟ್ ಮಾಡ್ತಾರೆ. ಬಟ್ ಅದರ ಬದಲು ನೀವು ಯಾರ ಹತ್ರ ಆದರೂ ಒಬ್ಬರು ಮಾರುತಿಯವ್ರ ಹತ್ರ ಹೋಗಿ ನಿಮ್ಮ ಸ್ಪೆಕ್ ಕೊಡಿ, ನಾನು ಅದೇ ಸ್ಪೆಕ್ಕನ್ನು ಟೆಂಡರಲ್ಲಿ ಹಾಕ್ತೀನಿ ಅಂತ ಹೇಳಿದರೆ, ಆವಾಗ
ಟಯರ್ 18.25 ಇಂಚ್ ಇರಬೇಕು ಅಂತ ಬರೀತಾರೆ. ಆಮೇಲೆ ಬಾಗಿಲದ್ದು ಹ್ಯಾಂಡಲ್ಲು ರೌಂಡ್ ಇರಬೇಕು ಅಂತ ಬರೀತಾರೆ. ಆವಾಗ ಯಾವ ಕಾರ್ ತಗೊಳ್ಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿರ್ತದೆ. ಅಲ್ಲಿ ಕಾಂಪಿಟಿಷನ್ ಬರೋದಿಲ್ಲ, ಅಲ್ಲಿ ಬರೀ ಲಂಚ ಬರುತ್ತೆ ಅಷ್ಟೇ. ಸೊ ಟೆಂಡರಿಂಗ್ ಪ್ರಾಸೆಸನ್ನು ಸ್ಟ್ರೀಮ್ಲೈನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಭಾಳಷ್ಟು ಸಲ ಹೇಳಿದ್ದೀವಿ, ರಾಜ್ಯ ಸರ್ಕಾರಕ್ಕೂ ಹೇಳಿದ್ದೀವಿ. ಅದು ಪೊಲಿಟಿಕಲ್ ವಿಲ್ ಇಲ್ಲ, ಅದು ಸರ್ಕಾರದಲ್ಲಿಲ್ವೋ ರಾಜಕಾರಣಿಗಳಲ್ಲಿಲ್ವೋ ಅಥವಾ ಲೋವರ್ ಲೆವೆಲಲ್ಲಿಲ್ವೋ ಗೊತ್ತಿಲ್ಲ. ಬಟ್ ಭ್ರಷ್ಟಾಚಾರ ಕೂಡ ಹೇಗೆ ಮಿನಿಸ್ಟ್ರುಗಳು ಸೆಕ್ರೆಟರಿಯಲ್ಲಿ ಸೆಂಟ್ರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗಿದೆ, ಅದರ 10 ಪಟ್ಟು ಭ್ರಷ್ಟಾಚಾರ ಕೆಳಗಿನ ಲೆವೆಲಲ್ಲಿ ಜಾಸ್ತಿ ಆಗಿದೆ. ಯಾಕೆಂದರೆ ನೀವು ರೆಗ್ಯುಲೇಟರ್ ಟೈಟ್ ಮಾಡಿದಾಗ ಅವ್ರು ಹೋಗಿ ಹರಾಸ್ ಮಾಡ್ತಾರೆ. ಎಲ್ಲದಕ್ಕೂ ಇದೇ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಸರ್ಕಸ್ಗಳು ತಾವು ಹೇಳಿದ್ರಿ, ಒಬ್ಬ ಉದ್ಯಮಿ ಎಷ್ಟೆಲ್ಲ ಒದ್ದಾಡಬೇಕು ಅಂತ, ಬಿಸ್ನೆಸ್ ಮಾಡಬೇಕು, ಇದನ್ನು ಮಾಡ್ತಾ ಕೂರಬೇಕು, ಇದನ್ನೇ ಮಾಡ್ತಾ ಕೂರಬೇಕು ಈಗಿನ ಪರಿಸ್ಥಿತಿಯಲ್ಲಿ. ಮುಂಚೆ ನೋಡಿ, ನಾನು ಮಾತಾಡುವಾಗ ಏನದು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಒಂದು ಅಭಿಮಾನ ಇಟ್ಕೊಳ್ಳೋ ಥರ ಅನ್ನಿಸ್ಬೋದು. ಬಟ್ ಗ್ರೌಂಡ್ ರಿಯಾಲಿಟಿ ನೋಡಿದರೆ ಟೈಮ್ ಸ್ಪೆಂಟ್ ಇದೆಲ್ಲ ಈ ಸರ್ಕಾರ ಬಂದ ಮೇಲೆ ನಮ್ಮದು ಟೈಮೆಲ್ಲ ರೆಗ್ಯುಲೇಟರಿ ಬಾಡಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೋಗ್ತಾಯಿದೆ. ನೋಟಿಸ್ಗಳು ಸುಮ್ಮನೆ ನೋಟಿಸ್ ಬರುತ್ತೆ. ನಾವು ಮುಂಚೆ ಹೇಗಿತ್ತು, ಕ್ಲೀನ್ ಇದ್ದವರು ಅಂದರೆ ಟ್ಯಾಕ್ಸ್ ಟೈಮ್ ಆಗಿ ಪೇ ಮಾಡ್ತಾ ಇರೋರು, ಕಾನೂನಿಗೆ ಸರಿಯಾಗಿ ನಡೆಯುವವರಿಗೆ ಕಾಂಗ್ರೆಸ್ನವರು ತೊಂದರೆ ಕೊಡ್ತಾ ಇರಲಿಲ್ಲ. ಬಟ್ ಈಗ ಏನಾಗಿದೆ, ಎಲ್ರಿಗೂ ತೊಂದರೆ ಕೊಡ್ತಾರೆ. ದುಡ್ಡಿದ್ದವರು ಹೇಗೂ ಹೊರಗಡೆ ಬರ್ತಾರೆ, ದುಡ್ಡಿಲ್ಲ ಅಥವಾ ಭ್ರಷ್ಟಾಚಾರ ಮಾಡದೆ ಕ್ಲೀನಾಗಿ ಬಿಸ್ನೆಸ್ ಯಾರು ನಡೆಸ್ತಾರೆ ನೋಡಿ, ಅವರಿಗೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು, ನಾನೀಗ ನಮ್ಮದ್ರಲ್ಲಿ ಒಂದು 480 ಇಂಜಿನಿಯರ್ಗಳು, ಒಟ್ಟು 800 ಜನ ಇದ್ದಾರೆ. ಇಟಲಿಯಲ್ಲಿ ಒಂದು 3 ಫ್ಯಾಕ್ಟ್ರಿ ಇದೆ, ಇಲ್ಲಿ ಒಂದು 2 ಇದೆ, ಒಂದು ಲ್ಯಾಬ್ ಇದೆ ರನ್ ಮಾಡಲಿಕ್ಕೆ, ಸ್ಪೇನಲ್ಲಿ ಒಂದು R&D ಇದೆ, US ಅಲ್ಲಿದೆ. ನನಗೆ 24 ಗಂಟೆ ಹೇಗೆ R&D ಇಂಜಿನಿಯರ್ಸನ್ನು ತರಿಸೋದು, ಹೊಸ ಟೆಕ್ನಾಲಜಿ, ಅದಕ್ಕೇ ಟೈಮ್ ಬೇಕು. ಅದರ ಬದಲು ನಾನಿಲ್ಲಿ ಈ ಟ್ಯಾಕ್ಸ್ನವರು ಅವರು ಇವರು ಆಯ್ತು, ಈಗ ನೋಟಿಸ್ ಕಳಿಸಿದ್ರು ಅಂತ ಇಟ್ಕೊಳ್ಳಿ, ನಾನು ಅವರ ಮೇಲೆ ಕೇಸ್ ಹಾಕಿದೆ, ಅದು 20 ವರ್ಷ ನಡೀತದೆ. ಟ್ರಿಬ್ಯುನಲ್ ಹೋದರೆ ಟ್ರಿಬ್ಯುನಲ್ ಕೂರೋದೇ ಇಲ್ಲ, ಟ್ಯಾಕ್ಸ್ ಕಟ್ಟಿರ್ತೀರ. ಸೊ ಇದು ಇತ್ತೀಚೆಗೆ ಭಾಳ ಜಾಸ್ತಿ ಆಗಿದೆ. ಇದು ಒಂದು ಕೇಂದ್ರ ಸರ್ಕಾರದ ವೈಫಲ್ಯನೇ, ಇದು ರಾಜ್ಯ ಸರ್ಕಾರದಲ್ಲ. ಇದನ್ನು ಸರಿಪಡಿಸಲಿಲ್ಲ ಅಂದರೆ ಅವರು ಇದೇ ಥರ ಹೋದರೆ ಆಂಟ್ರಪ್ರನರ್ಶಿಪ್ ಹೋಗುತ್ತೆ. ನಾನು ನಿಮಗೆ ಆವಾಗ ಹೇಳಿದೆ, ಆಂಟ್ರಪ್ರನರ್ಶಿಪ್ ಕಮ್ಮಿ ಆಗ್ತಾಯಿದೆ, ಕಾರ್ಪೊರೇಟೈಸೇಷನ್ ಆಗ್ತಾಯಿದೆ. ಉದಾಹರಣೆ ಹೇಳೋದಿದ್ದರೆ, ನನ್ನ ಏರಿಯಾ ಅಂತಂದರೆ ಇಲ್ಲಿ ಮೈಸೂರು, ಹುಣಸೂರು, ಪೆರಿಯಪಟ್ಟಣ ಆ ಏರಿಯಾದಲ್ಲಿ ಮುಂಚೆ ವಿನಾಯಕ ಇಲೆಕ್ಟ್ರಾನಿಕ್ಸ್ ಮತ್ತು ರಾಜಾರಾಮ ಇಲೆಕ್ಟ್ರಾನಿಕ್ಸ್ ಅಂತ ಒಂದು 10 ಎಲೆಕ್ಟ್ರಾನಿಕ್ ಶಾಪ್ ಇರೋದು. ಇವಾಗ ಏನು ಹೇಳಿ, ರಿಲಯನ್ಸ್ ಡಿಜಿಟಲ್ಲು, ಕ್ರೋಮಾ. ಸೊ ಏನಾಗ್ತಾಯಿದೆ, ಚಿಕ್ಕ ಉದ್ಯಮಗಳೆಲ್ಲ ಬೀಳ್ತಾ ಇದೆ, ಕಾರ್ಪೊರೇಟೈಸೇಷನ್ ಆಗ್ತಾಯಿದೆ. ಮತ್ತು ನಾವು ಸ್ಟಾರ್ಟಪ್ ಇಂಡಿಯಾ, ಗೆಟಪ್ ಇಂಡಿಯಾ, ಆಂಟ್ರಪ್ರನರ್ ಅಂತ ಹೇಳ್ತೀವಲ್ಲ, ಅದರದ್ದು ಉಲ್ಟಾ ಆಗ್ತಾಯಿದೆ. ನಾನು ಇದನ್ನೇ ಒಂದು ನಮ್ಮ ಒಂದು ಸೀನಿಯರ್ ಗೌರ್ಮೆಂಟ್ ಆಫೀಷಿಯಲ್ ಹತ್ರ ಹೇಳಿದೆ, ನೀವು ಈ ಥರ ಏನು ಕಾರ್ಪೊರೇಟೈಸೇಷನ್ ಹೋಗಿ MSME, ಸ್ಮಾಲ್ ಸ್ಕೇಲ್ ಸ್ಟಾರ್ಟಪ್ಗಳನ್ನೆಲ್ಲ ಬಿಟ್ಟರೆ ನಾಳೆ ಎಂಪ್ಲಾಯ್ಮೆಂಟ್ ಮತ್ತು ಆಂಟ್ರಪ್ರನರ್ಶಿಪ್ಪಿಗೆ ಪ್ರಾಬ್ಲಮ್ ಅಲ್ವ ಅಂತ. ಆವಾಗ ಅವರು ಹೇಳಿದರು, ಇಲ್ಲ, ನಾವು ನಮ್ಮದೇ ಇಂಡಿಯನ್ ಮಲ್ಟಿನ್ಯಾಷನಲ್ಗಳನ್ನು ಎನ್ಕರೇಜ್ ಮಾಡದೇ ಇದ್ದರೆ ಫಾರಿನ್ ಮಲ್ಟಿನ್ಯಾಷನಲ್ಸ್ ಬರುತ್ತೆ, ಅದರಿಂದಾಗಿ ಮಾಡಿ. ನಾನು ಆಯಿತು, ದೊಡ್ಡ ಸಿಟಿಯಲ್ಲಿ ಮಾಡಿ, ಚಿಕ್ಕ ಟೌನ್ಗಳಲ್ಲೆಲ್ಲ ತಗೊಂಡೋಗಿ ನೀವು ಕಾರ್ಪೊರೇಟ್ ವರ್ಲ್ಡನ್ನು ಬಿಟ್ಟರೆ ಅಲ್ಲಿ ಲೋಕಲ್ ಆಂಟ್ರಪ್ರನರ್ಶಿಪ್ ಭಾಳ ದೊಡ್ಡ ಏಟು ಬೀಳುತ್ತೆ. ಇದು ರಿಪೇರ್ ಮಾಡಲಿಕ್ಕೆ ಆಗದಂಥ ಒಂದು ಡ್ಯಾಮೇಜ್ ನಮ್ಮ ಸರ್ಕಾರ ಮಾಡ್ಬೋದು ಇದರಿಂದಾಗಿ. ಇದರ ಮಧ್ಯೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಅಂತ ಪದೇ ಪದೇ ಹೇಳ್ತೀವಿ. ನಿಜಕ್ಕೂ ಸಾಕಾರ ಆಗಿದೆಯಾ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಹಕಾರ ಅಂತೂ ಆಗಿಲ್ಲ, ಬಟ್ ಇಂಟೆನ್ಷನ್ ಕ್ಲೀನ್ ಇದೆ ಅಂತ ಅನ್ನಿಸ್ತಾ ಇದೆ. ಅವರು ನಾವೀಗ ಭಾಳಷ್ಟು ಮೀಟಿಂಗ್ಗಳಲ್ಲಿ ಕೂರ್ತೇವೆ, ನನಗೇನು ಅವರು ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಸೀರಿಯಸ್ನೆಸ್ ಕಾಣ್ತಾ ಇದೆ. ಬಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಇಂಪ್ರೂವ್ ಅಂತೂ ಆಗಿದೆ. ಉದ್ದೇಶ ಶುದ್ಧಿ ಇದೆ, ಇಂಪ್ಲಿಮೆಂಟ್ ಆಗೋದಕ್ಕೆ ಬಿಡ್ತಿಲ್ಲ. ಬ್ಯೂರೋಕ್ರಸಿನ್ ಸಮಸ್ಯೆ ಆಗ್ತಿದೆ. ಬ್ಯೂರೋಕ್ರಸಿನ್ ಸಮಸ್ಯೆ ಅಂತ ಅಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಗಳಿದೆ. ಈಗ ನೀವು IAS ಆಫೀಸರ್ಗಳನ್ನೇ ತಗೊಳ್ಳಿ. ಮುಂಚೆ ಈಗ ನಾನು IAS ಬರೆದು ಸಿಕ್ಕಿದ್ದಿದ್ರೆ ಭಾಳ ಖುಷಿ ಆಗ್ತಾಯಿತ್ತು. ಆವಾಗ ಒಂದು DC ಆಗ್ಬೋದು. ಭಾಳಷ್ಟು ಏನು ಯಂಗ್ಸ್ಟರ್ಸ್ ಆಸ್ಪಿರೇಷನ್ ಇಟ್ಕೊಂಡಿದ್ರು, UPSC ಪಾಸ್ ಆಗಬೇಕು, IPS ಆಗಬೇಕು, IAS. ಈಗ ಪಾಸಾಗಿ ಹೋದರೆ ಮತ್ತು ಈ ರಾಜಕಾರಣಿಗಳ ಬೈಗಳು,
ಅವರ ಇದನ್ನು ಕೂತು ಕೇಳಬೇಕು. ಯಾರಿಗೂ ವೇದಿಕೆಯಲ್ಲಿ ಕಪಾಳ ಕೊಡಿಯಕ್ಕೆ ಬರ್ತಾರೆ. ಈ ವೇದಿಕೆಯಲ್ಲಿ ಕಪಾಳ ಕೊಡಿಲಿಕ್ಕೆ ಬರ್ತಾರೆ. ಮಿನಿಸ್ಟ್ರುಗಳು ಇವರನ್ನು ಆಫೀಸರ್ಗಳಿಗೆ ಬಾಯಿಗೆ ಬಂದಾಗ ಬೈತಾರೆ. ಎಲ್ಲೋ ಮಹಾರಾಷ್ಟ್ರದಲ್ಲೆಲ್ಲೋ ನೋಡಿದೆ ನಾನು ಡಾಕ್ಟ್ರಿಗೆ ಬೈದಿರೋದು. ಅದು ಥಿಯೇಟ್ರಿಕ್ಸ್, ಅದು ಫೋಟೋಗೆ ತೋರಿಸ್ಲಿಕ್ಕೆ, ಒಳಗಡೆ ಬೇರೆನೇ ಇರ್ತದೆ. ಇಲ್ಲೂ ನೋಡಿದೆ ನಾನು ಕೋವಿಡ್ ಟೈಮಲ್ಲಿ ಸೆಕ್ರೆಟ್ರಿ ಮತ್ತು ಡಾಕ್ಟ್ರುಗಳ ಮಧ್ಯೆ ನಡೀತಾ ಇರೋದು. ಇದು ಏನಾಗುತ್ತೆ, ಮಂತ್ರಿಗಳು IAS ಆಫೀಸರ್ಗೆ ಕೀಳಾಗಿ ನೋಡೋದು. ಈ ಥರ ಆದರೆ ಅಡ್ಮಿನಿಸ್ಟ್ರೇಟಿವ್ ಇಂಟ್ರೆಸ್ಟ್ ಇರೋದಿಲ್ಲ ಯಾರಿಗೂ. ಅವರೇನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಎಲ್ಲ ASC ಯಂಗ್ಸ್ಟರ್ಸ್ ಬರುವಾಗ ನಾನು ಏನಾದರೂ ಮಾಡಬೇಕು, ಏನಾದರೂ ಒಂದು ನನ್ನ ಊರಿಗೆ, ನನ್ನ ಅಪ್ಪ ಅಮ್ಮನಿಗೆ ಒಂದು ಹೆಸರು ತರಬೇಕು ಅಂತ ಬರೋದು. 6 ತಿಂಗಳು ಒಂದು ವರ್ಷದಲ್ಲೇ ಅವರಿಗೆ ಎಲ್ಲ ನಿರಾಶೆ ಆಗುತ್ತೆ. ಈಗ ನನಗೆ ಇಂಜಿನಿಯರ್ ಆಗಿದ್ದರೆ, ಡಾಕ್ಟರ್ ಆಗಿದ್ದರೆ ನಾನು ಯಾರಿಗೂ ಹೆದರಬೇಕಾಗಿಲ್ಲ, ನಾನು ಇನ್ನೊಂದು ಕಂಪನಿಗೆ ಹೋಗ್ತೇನೆ. IAS ಆಗಿದ್ದು, DC ಆಗಿದ್ದು, ಸೆಕ್ರೆಟ್ರಿ ಆಗಿದ್ದು ನಾನು ಕೆಲಸ ಕಳ್ಕೊಂಡ್ರೆ ಅಥವಾ ಬಿಟ್ಟರೆ, ಕೆಲವರು IAS ಆಫೀಸರ್ಗಳು ಬಿಟ್ಟಿದ್ದಾರೆ, ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಜೀವನಕ್ಕೆ. ಸೊ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಬ್ಯೂರೋಕ್ರಸಿದ್ದು ಪ್ರಾಬ್ಲಮ, ಪೊಲಿಟಿಷಿಯನ್ ಇದ್ದ ಅಂತಲ್ಲ. ಬಟ್ ಇದು ಕೂಡ ನಾನು ಹೇಳೋದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ತಗೊಂಡಿದ್ದಾರೆ. ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇದು ಭಾಳ ಅಗತ್ಯವಾಗಿ ಮಾಡಬೇಕಾಗಿರೋದು. ಅವರಿಗೆ ಅವರ ಇಂಡಿಪೆಂಡೆನ್ಸ್ 3 ತಿಂಗಳಿಗೆ ಒಂದು ಸಲ ಟ್ರಾನ್ಸ್ಫರ್ ಮಾಡೋದು, ಹೊಸಬರನ್ನು ಹಾಕೋದು, ಒತ್ತಡ ತರೋದು. ಅವರು ಭಾಳಷ್ಟು ಕರ್ನಾಟಕದ್ದು ನಾನು ಸೆಕ್ರೆಟ್ರಿಗಳನ್ನು ನೋಡಿದರೆ ಭಾಳ ಭ್ರಷ್ಟಾಚಾರ ಕಮ್ಮಿ ಇಲ್ಲಿ, ಬೇರೆ ಸ್ಟೇಟ್ ಕಂಪೇರ್ ಮಾಡಿ ಒಳ್ಳೊಳ್ಳೆ ಆಫೀಸರ್ಗಳು ಬಂದಿದ್ದಾರೆ. ಬಟ್ ಅವ್ರದ್ದು ಅಸಹಾಯಕತೆನೋ ಹೆಲ್ಪ್ಲೆಸ್ನೆಸ್ ಕಾಣ್ತದೆ ನಮಗೆ, ಏನು ಮಾಡಲಿಕ್ಕಾಗಲ್ಲ. ಇನ್ನೊಂದು ವಿಚಾರ ಪದೇ ಪದೇ ಚರ್ಚೆ ಆಗೋದು ಟ್ಯಾಕ್ಸ್ ಟೆರರಿಸಮ್, ತೆರಿಗೆ ಭಯೋತ್ಪಾದನೆ ಇದೆ. ಅದು ನಿಜ. ಹೌದೌದು, ಟ್ಯಾಕ್ಸ್ ಟೆರರಿಸಮ್ ನಿಜಾನೇ. ಅವರು ಬಂದು ಸರ್ಚ್ ಮಾಡ್ತಾರೆ, ಏನು ಸಿಗಲಿಲ್ಲ ಅಂದರೆ ಕೂಡ ನ್ಯೂಸ್ ಪೇಪರಲ್ಲಿ. ಬಟ್ ಅಪಾಲಜಿನೂ ಮಾಡೋದಿಲ್ಲ ಅವರು. ಅಪಾಲಜಿ ನಾನು ತಪ್ಪಾಯಿತು ನಮ್ಮದು ಅಂತ ಮಾಡೋದಿಲ್ಲ. ಆಮೇಲೆ ಏನದು ಯಾರು ಅವರ ಎಗೇನ್ಸ್ಟ್ ಮಾತಾಡ್ತಾರೆ ಅವರ ಹಿಂದೆ ಓಡೋದು ಅಂತೂ ನನಗೆ ನಿಜ ಅಂತ ಅನ್ನಿಸ್ತಾ ಇದೆ. ಇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತಂದರೆ ಒಂದು ಬೇರೆ ರೀತಿ, ಇನ್ನೊಂದು ನೀವು ಅವರನ್ನು ಟೇಮ್ ಮಾಡೋದು ಅಂತ ಹೇಳ್ತಾರಲ್ಲ, ಏನದು ಅದು ಮಾಡೋದ ರೀತಿ ಬೇರೆ. ಬಟ್ ಟ್ಯಾಕ್ಸ್ ಟೆರರಿಸಮ್, ಬಟ್ ಈಗ ಒಂದು ಲಾಸ್ಟ್ 6 ತಿಂಗಳು 1 ವರ್ಷದಲ್ಲಿ ಯಾರೋ ಹೇಳಿರ್ತಾರೆ, ಮೋದಿಜಿಗೋ ನಿರ್ಮಲಾ ಸೀತಾರಾಮನ್ಗೋ ಭಾಳಷ್ಟು ಫೀಡ್ಬ್ಯಾಕ್ ಹೋಗಿರ್ತದೆ, ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ. ಬಟ್ ಭಾಳ ಒಂದು ಪೀಕಿಗೆ ಹೋಗಿತ್ತದು ಅವರಿಗೆ. ಯಾಕೆಂದರೆ ನೋಡಿ, ಈ ತಮಿಳ್ನಾಡದ ರಾಜಕಾರಣಿಗಳೆಲ್ಲ ಇಂಡಸ್ಟ್ರಿ ಇಟ್ಟವರು. ಈಗ ಈವನ್ ಸೆಂಟ್ರಲ್ಲಿ ಕಾಂಗ್ರೆಸ್ ಇದ್ದಾಗ ಎಲ್ಲ ಇಂಡಸ್ಟ್ರಿ, ವೆಸ್ಟೆಡ್ ಇಂಟ್ರೆಸ್ಟು, ಭ್ರಷ್ಟಾಚಾರ ಅದೆಲ್ಲ ಇತ್ತು. ಅವರಿಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿತ್ತು. ಇವಾಗದ ಸರ್ಕಾರದಲ್ಲಿ ಕೆಲವರು ಮಾತ್ರ ಸೆಕ್ಟರಿಂದ ಬಂದವರು, ಕೆಲವರಿಗೆ ಅದರ ಬಗ್ಗೆ ಗಂಧ ಗಾಳಿ ಇಲ್ಲ. ಅವರು ಬರೀ ಲೆಜಿಸ್ಲೇಷನ್ ಮಾಡೋದ್ರಲ್ಲೇ ಇದ್ದಾರೆ. ಅದು ತುಂಬ ಏಟು ಕೊಡುತ್ತೆ, ಅದು ಇಂಡಸ್ಟ್ರಿಗೂ ಏಟು ಕೊಡುತ್ತೆ ಅದು. ಸರಿ, ಇನ್ನೊಂದು ವಿಚಾರ ನನಗೆ ಪ್ರಮುಖವಾಗಿ ಬೇಕಾಗಿರೋದು, ಇತ್ತೀಚೆಗೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತದು. ಅದು ಕ್ರಿಯೇಟ್ ಮಾಡಿದ್ದ ಅದು UPI ವಿಚಾರದಲ್ಲಿ ಆಗಿರುವಂಥ ನೋಟಿಸು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ, ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂತು. ನಿನ್ನೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಆಯಿತು ಬಿಡಿ. ಬಟ್ ಆ ಭಯ ಸೃಷ್ಟಿ ಮಾಡಿದರು ವ್ಯಾಪಾರಿಗಳಲ್ಲಿ. ಯಾಕಾಯ್ತು ಅದು? ನಾನು ಹೇಳ್ತೀನಿ ನಿಮಗೆ, 1,80,000 ಕೋಟಿನೋ 1.5 ಲಕ್ಷ ಕೋಟಿನೋ ಏನೋ GST ಕಲೆಕ್ಷನ್ ಇದೆ. ಯೂಶ್ವಲಿ ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬಟ್ ಆದರೂ ಒಂದು 50% ಸ್ಟೇಟ್, ಒಂದು 50% ಸೆಂಟ್ರಲ್ ರೆವೆನ್ಯೂ ಇದೆ. ಅದನ್ನು ಹ್ಯಾಂಡಲ್ ಮಾಡೋರು ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನವರು. ಈಗ GST ಆವಾಗ ತಂದಿರೋದು ಸಿಂಪ್ಲಿಫಿಕೇಷನ್. GST ಬಂದಮೇಲೆ ಭಾಳಷ್ಟು ಏನದು ಸಿಂಪ್ಲಿಫೈ ಆಗಿದೆ ಟ್ಯಾಕ್ಸ್. ಅದು ಆಕ್ಟ್ರೈ, ಸೇಲ್ಸ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, 100 ಟ್ಯಾಕ್ಸ್ ತೆಗೆದು ಮಾಡಿದ್ದಾರೆ. ಟ್ಯಾಕ್ಸ್ ಏನು ಜಾಸ್ತಿ ಆಗಲಿಲ್ಲ, ಅದೆಲ್ಲ ಅಪಪ್ರಚಾರನೇ ಮಾಡಿರೋದು. ಟ್ಯಾಕ್ಸ್ ಜಾಸ್ತಿ ಆಗಲಿಲ್ಲ. ಟ್ಯಾಕ್ಸ್ ಕನ್ಸಾಲಿಡೇಷನ್ ಆಗಿದೆ, ಕಲೆಕ್ಷನ್ ಜಾಸ್ತಿ ಆಗಬೇಕು. ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಿದೆ. ನೀವು ಹಳೆ ಗೌರ್ಮೆಂಟ್ ಇದ್ದಾಗ ಏರ್ಪೋರ್ಟ್, ರೋಡು, ಅದು ಇದು ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಇವತ್ತು ನೋಡಿ ಎಷ್ಟೊಂದು ಬದಲಾವಣೆ ಆಗಿದ್ದು ಟ್ಯಾಕ್ಸ್ ಕಲೆಕ್ಷನ್ ಆಗಿರೋದ್ರಿಂದ. ಸೊ ಟ್ಯಾಕ್ಸ್ ಕಲೆಕ್ಷನ್ ಸ್ಟ್ರಿಕ್ಟ್ ಮಾಡೋದು ಮಾಡಲೇಬೇಕಾದಂಥ ಇದು. ಇಲ್ಲಿ ಏನು ಮಾಡಿದ್ದಾರೆ ಇವರು, ಬೇರೆ ಸ್ಟೇಟಲ್ಲಿ ಎಲ್ಲೂ ಹರಾಸ್ ಮಾಡಿಲ್ಲ, ಕರ್ನಾಟಕದಲ್ಲಿ ಅಷ್ಟೇ UPI ಇದ್ದವರಿಗೆಲ್ಲ ನೋಟಿಸ್ ಕಳಿಸೋದು. ಈಗ ಒಂದು 20-30 ಲಕ್ಷಕ್ಕಿಂತ ಮೇಲೆ UPI ಟ್ರಾನ್ಸಾಕ್ಷನ್ ಮಾಡಿ ಟ್ಯಾಕ್ಸ್ ಇದು ಮಾಡಿದರೆ ಅವರನ್ನು ಇಂಡಿವಿಜುವಲ್ ಆಗಿ ಹೋಗಿ ಅವ್ರ ಹತ್ರ ಕೌನ್ಸಿಲ್ ಮಾಡಿ ಅವರನ್ನು ತಗೊಂಡು ಬರೋದು ಬೇರೆ. ಇನ್ನೊಂದು ಈ ಥರ ಜನರಲ್ ನೋಟಿಸ್ ಕೊಟ್ಟು ಎಲ್ಲರನ್ನು ಹೆದರಿಸೋದು ಬೇರೆ. ಇದು ರಾಜ್ಯ ಸರ್ಕಾರ ಮಾಡಿರೋ, ನನಗೆ ಗೊತ್ತಿರೋ ಮಟ್ಟ, ಕೇಂದ್ರ ಸರ್ಕಾರದಲ್ಲ. ಕೇಂದ್ರ ಸರ್ಕಾರದ್ದಾಗಿದ್ದಿದ್ರೆ ಎಲ್ಲ ಸ್ಟೇಟಲ್ಲಿ ಆಗಬೇಕಾಗಿತ್ತು, ಇಲ್ಲಿ ಮಾತ್ರ ಆಗಿದೆ. ಈಗ ಕರೆಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಇನ್ನೂ ವರ್ಸ್ಟ್ ಮಾಡ್ತದೆ. ಇಲ್ಲಿ ಇವರಿಗೆ ಬಜೆಟ್ ತೂಗಿಸೋದು ಆಗ್ತಾ ಇಲ್ಲ.
ಫ್ರೀ ಬೀಸು ಸ್ಕೀಮು ಆ ಸ್ಕೀಮು ಈ ಸ್ಕೀಮಲ್ಲಿ ದುಡ್ಡು ಸಾಲ್ತಾ ಇಲ್ಲ. ಅದಕ್ಕೆ ಈ ಥರದ್ದು ಒಂದೊಂದೇ ಈಗ ಟ್ಯಾಕ್ಸ್, ಮನೆ ಟ್ಯಾಕ್ಸು, ಅದು ಟ್ಯಾಕ್ಸ್, ಇದು ಎಲ್ಲ ಡಬಲ್ ಮಾಡಿ ಆಮೇಲೆ ಅದರಲ್ಲೂ ತುಂಬಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಕರೆಕ್ಟ್ ಮಾಡ್ಬೋದು, ಬಟ್ ಕೇಂದ್ರ ಸರ್ಕಾರದ ಪ್ರಾಬ್ಲಮ್ ನಾನೇನು ಹೇಳೋದು ಅಂತಂದರೆ, ಈಗ UPI ಅಂತ ಡಿಜಿಟಲ್ ಕರೆನ್ಸಿ ಅಂತ ಮಾಡಿರೋದು ಏನು? ನೀವು ಕ್ಯಾಶ್ ಟ್ರಾನ್ಸಾಕ್ಟ್ ಮಾಡಬೇಡಿ, ಎಲ್ಲ ಬ್ಯಾಂಕಿಗೆ ಹೋಗಲಿ, ಎಲ್ಲ ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರಲಿ ಅಂತ. ಸೊ ಎಲ್ಲ ಈವನ್ ಚಿಕ್ಕ ಪುಟ್ಟ ಅಂಗಡಿಯವರು, ಏನದು ಕಾಬ್ಲರ್, ಟೈಲರು, ಇವರು ಎಲ್ಲ ಪ್ರೊಫೆಷ್ನಲ್ಗಳು ಅವರು UPI ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಎಲ್ಲರನ್ನೂ ಆ ಬ್ರ್ಯಾಕೆಟಿಗೆ ತಂದು ಸಡನ್ನಾಗಿ ಟ್ಯಾಕ್ಸಿಗೆ ಇದು ಮಾಡಿದರೆ ಸರ್ಕಾರದ ಮೇಲೆ ವಿಶ್ವಾಸ ಹೋಗುತ್ತೆ. ನಾನು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ಬ್ಯಾಂಕ್ ಇದ್ದೇ ತಗೊಳ್ಳಿ, ಮುಂಚೆ ಬ್ಯಾಂಕ್ನವರು ನಿಮ್ಮ ಅಕೌಂಟ್ ಮುಟ್ತಾ ಇರಲಿಲ್ಲ. ಇವಾಗ ಅವರೇ ಡಿಡಕ್ಟ್ ಮಾಡ್ತಾರೆ ನಿಮ್ಮ ಅಕೌಂಟಿಂದ, ನಿಮ್ಮ ಹತ್ರ ಕೇಳದೆ ಡಿಡಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಅಂತ ಹೇಳಿ. ಅಥವಾ ಒಂದು ನೀವು ಡೆಪಾಸಿಟ್ ಇದೆ ಅಂತ ಇಟ್ಕೊಳ್ಳಿ, 10 ಲಕ್ಷ ಡೆಪಾಸಿಟ್ ಇದೆ, ನೀವು 9 ಲಕ್ಷ ಸಾಲ ತಗೊಂಡ್ರಿ. ಸಾಲ ತಗೊಂಡಿದ್ದು 8%, ಅಲ್ಲಿ ಡೆಪಾಸಿಟಿಗೆ ಇಂಟ್ರೆಸ್ಟ್ 7%, 1% ಡಿಫ್ರೆನ್ಸ್ ಆಯಿತು. ನೀವೊಂದು 6 ತಿಂಗಳಾದಮೇಲೆ ಹೋದರೆ ನಿಮ್ಮ ಲೋನಿಗೆ 9% ಚಾರ್ಜ್ ಮಾಡಿರ್ತಾರೆ, ಡೆಪಾಸಿಟ್ ಕಮ್ಮಿ ಆಗಿರ್ತದೆ. ಆವಾಗ ನೀವು ಕೇಳಲಿಕ್ಕೆ ಹೋದರೆ ಅವರು ಆಲ್ರೆಡಿ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಮಾಡಿರ್ತಾರೆ. ಇದು ಈ ಥರ ಮಾಡಿದರೆ ಏನಾಗ್ತದೆ ಅಂತಂದರೆ ಜನರಿಗೆ ಭಯ ಸೃಷ್ಟಿಯಾಗುತ್ತೆ. ಈ UPI ಕೂಡ ಒಂದು ಟ್ರ್ಯಾಪ್ ಅಂತಲೇ ಅಂದ್ಕೋತಾರೆ. ಉದ್ದೇಶ ಏನೇ ಇರಲಿ, ಬಟ್ ನಿಮ್ಮ ನಡವಳಿಕೆ ಒಂದು, ಮಾತು ಒಂದು, ಉದ್ದೇಶ ಒಂದು, ಇದು 3 ಸಿಂಕ್ರನೈಸ್ ಆಗಲಿಲ್ಲ ಅಂತಂದರೆ ಸಮಾಜದಲ್ಲಿ ಭಾಳಷ್ಟು ಅರಾಜಕತೆ ಉಂಟಾಗುತ್ತೆ, ನಂಬಿಕೆ ಹೋಗುತ್ತೆ. ಈಗ ಡಿಮಾನಿಟೈಸೇಷನ್ ಅಂತ ಮಾಡಿದರು. ನಾವು ಡಿಮಾನಿಟೈಸೇಷನ್ ಮಾಡೋದಕ್ಕಿಂತ ಮುಂಚೆನೇ ನಾವು ಕ್ಯಾಶ್ ಅಂತ ತಗೊಳ್ಳೇ ಇಲ್ಲ, ಯಾವತ್ತೂ ತಗೊಂಡಿರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿದಾಗ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಡಿಮಾನಿಟೈಸೇಷನ್ ಮಾಡಿದಾಗ ಡಿಜಿಟಲ್ ಕರೆನ್ಸಿ, ಬ್ಯಾಂಕಿಂಗ್ ಪ್ರೆಸ್ ಮಾಡಿ ಅದಕ್ಕೆ ಮುಂದೆ ಹೋದಾಗ ಅದನ್ನು ಯೂಸ್ ಮಾಡಿ ಇನ್ನೊಂದು ಹರಾಸ್ ಮಾಡೋದಿದೆಲ್ಲ, ಅದು ಭಾಳಷ್ಟು ಸರ್ಕಾರಕ್ಕೆ ಮತ್ತು ಬ್ಯಾಂಕಿಂಗ್ ಇದರ ಮೇಲೆ ನಂಬಿಕೆನೂ ಹೋಗುತ್ತೆ. ಈಗ UPIಯಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ ಏನಾದರೂ ಸ್ಕೀಮ್ ತಂದರೆ ಇದರಲ್ಲಿ ಏನೋ ಒಂದು ಟ್ರ್ಯಾಪ್ ಇದೆ ಅಂತ ಭಯಪಡ್ತಾರೆ. ಈಗ ಚಿಕ್ಕ ಪುಟ್ಟ ವೆಂಡ್ರ್ಗಳು ಯಾರಿಗೂ ತೊಂದರೆ ಮಾಡಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ. ಒಂದು ಪಾನಿಪುರಿ ಅಂಗಡಿ ಅವರಿಗೆ ಎಲ್ಲ ಒಂದು ವರ್ಷಕ್ಕೆ 10 ಲಕ್ಷ ಇನ್ಕಮ್ ಕಮ್ಮಿ ಇರೋವರೆಗೆ ತೊಂದರೆ ಮಾಡಿಲ್ಲ. ಬಟ್ ನ್ಯೂಸ್ ಸ್ಪ್ರೆಡ್ ಆಗೋದೇನು, ಇವನ್ ಹೂವು ಮಾರುವ ಒಂದು ಲೇಡಿಗೆ ಅವರಿಗೂ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಇಲ್ಲದೇ ಇರ್ಬೋದು, ಇದ್ದರೂ ಇರ್ಬೋದು, ಬಟ್ ಅದು ಸಮಾಜದ್ದು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ, ಸರ್ಕಾರದ ಮೇಲೆ. ಈಗ ಒಂದು ನೋಟ್ ಮೇಲೆ ಪ್ರಾಮಿಸರಿ, ಐ ಪ್ರಾಮಿಸ್ ಟು ಪೇ ಯು ವ್ಯಾಲ್ಯೂ ಆಫ್ 100 ರೂಪೀಸ್ ಅಂತ ನೋಟ್, ಅದರ ಮೇಲೇ ನಂಬಿಕೆ ಹೊರಟೋಗುತ್ತೆ ಜನರಿಗೆ. ಈ ಥರದ್ದು ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಹೋಗಿದ್ರೆ ಅವರು, ಅದು ಸುಲಭದ ಕೆಲಸ ಅಂತೆಲ್ಲ ಹೇಳ್ತಾ ಇರೋದು, ಬಟ್ ಅದರ ಬಗ್ಗೆ ಅವರು ಯೋಚನೆ ಮಾಡದೆ ನಾವು ಬರೀ ಆಪರೇಷನ್ ಸಿಂಧೂರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅದರ ಮೇಲೇ ಹೋದರೆ ಇದಂತೂ ಅವರಿಗೆ ನೆಕ್ಸ್ಟ್ ಇಲೆಕ್ಷನಲ್ಲಿ ಹೊಡೆಯೋದು ಸಂಶಯನೇ ಇಲ್ಲ. ಸರ್, ನಾನು ಒಂದು ಪ್ರಮುಖವಾದ ಉದ್ಯಮಿಗಳು ಅನುಭವಿಸುವಂಥ, ಸಣ್ಣ ಮಟ್ಟದ ಉದ್ಯಮಿ, ಮಧ್ಯಮ ವರ್ಗದ ಉದ್ಯಮಿ ಅನುಭವಿಸುವಂಥ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಬಹುಶಃ ನೀವು ಅನುಭವಿಸಿದ್ದೀರಿ ಅಂತ ನನ್ನ ಅನಿಸಿಕೆ. ನಾನು ಏನೋ ಮಾಡಬೇಕು ಅಂತ ಬರ್ತೀನಿ ಮೈಸೂರಿಗೋ ಬೆಂಗಳೂರಿಗೋ, KAD ಬಿದ್ದು ಭೂಮಿ ಸಿಗುತ್ತೆ ಅನ್ನೋದು ನನ್ನ ನಿರೀಕ್ಷೆ. ಬಟ್ ಆ ಭೂಮಿ ಯಾರ್ದೋ ಪಾಲಾಗಿರುತ್ತೆ, ಯಾರೋ ಉದ್ಯಮಿಗಳ ಹೆಸರಲ್ಲಿ ಭೂಮಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಬಿರಿಯಾನಿ ಸೆಂಟರು, ಸಲೂನು, ಇನ್ನೊಂದು ಮತ್ತೊಂದು ನಡೀತಾ ಇರುತ್ತೆ. ನಾನು ನಿಜವಾಗೂ ಅರ್ಹ, ನನಗೆ ಬೇಕು ಭೂಮಿ, ನನಗೆ ಸಿಗಲ್ಲ. ಇದು ಯಾಕೆ, ಈ ಸಮಸ್ಯೆ ಯಾಕೆ? ಅದು ಕರ್ನಾಟಕ ಸರ್ಕಾರದ್ದು ಒಂದು 25-30 ವರ್ಷದಿಂದ BJP ಕಾಂಗ್ರೆಸ್ ಅಂತ ಇಲ್ಲ, ಎಲ್ಲ ಸರ್ಕಾರಗಳು ಮಾಡಿದ್ದು ಅದನ್ನೇ. ಇಲ್ಲಿ ಈಗ ಮೈಸೂರದ್ದೇ ತೊಗೊಳ್ತೀನಿ, 1987 ಎಕ್ವೈರ್ ಆಗಿರೋದು 10-12 ಸಾವಿರ ಎಕರೆ ಖಾಲಿ ಇದೆ. ಇಲ್ಲಿ ಯಾರಿಗೆ ಅಲಾಟ್ ಆಗಿದೆ ಅಂತಂದರೆ ಎಲ್ಲ ಬೇನಾಮಿ ಹೆಸರಿಗೆ. ಇದು ಗೌರ್ಮೆಂಟಿಗೆ ಗೊತ್ತಿಲ್ಲದಿರ ಇಲ್ಲ. ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಮೈಸೂರಿಗೆ ಬಂದಿದ್ದರು, ಖುದ್ದಾಗಿ ನಾನು ಅವರನ್ನು ಕಾರಲ್ಲಿ ಕರ್ಕೊಂಡೋಗಿ ತೋರಿಸಿದ್ದೀನಿ, ಸೆಕ್ರೆಟ್ರಿ ಅವರನ್ನು ಕರ್ಕೊಂಡೋಗಿ ತೋರಿಸಿದ್ದೀನಿ. ನೋಡಿ, ಇಷ್ಟೆಲ್ಲ ಜಮೀನು ಯಾವಾಗಲೂ ಅಲಾಟ್ ಆಗಿರೋದಿಲ್ಲ. ಆದರೂ ಹೋಗಿ ನಂಜನಗೂಡಲ್ಲಿ ಇರಿಗೇಟೆಡ್ ಲ್ಯಾಂಡನ್ನು ಎಕ್ವೈರ್ ಮಾಡಿ ಇನ್ನೊಂದು ಮಾಡ್ತಾಯಿದ್ದಾರೆ. ಕಾನೂನಲ್ಲಿ ನಿಮಗೆ 3 ವರ್ಷದಲ್ಲಿ ಇಂಡಸ್ಟ್ರಿ ಹಾಕಲಿಲ್ಲ ಅಂದರೆ ಹಿಂದೆ ತಗೊಳ್ಳೋ ಅಧಿಕಾರ ಇದೆ. ಬಟ್ ಅಲಾಟ್ ಆಗಿರೋದೇನು? ಈಗ ಒಂದು ದುರ್ಗಾ ಎಂಬೆಡೆಡ್ ಟೆಕ್ನಾಲಜಿ ಅಂತ, ಅವರು ಅಲ್ಲಿ ಇಟ್ಟಿರೋದು ಹೋಟೆಲ್. ಇನ್ನೊಬ್ಬರು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಇನ್ನೊಬ್ಬರು ಹರಿಹರ ರಿಯಲ್ ಎಸ್ಟೇಟ್ ಅಂತ ಮಾಡಿದ್ದಾರೆ, ರಿಸಾರ್ಟ್ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು, ಅವರ ಚೇಲಾಗಳು, ಅವರ ಪರಿವಾರದವರು, ಫ್ಯಾಮಿಲಿಯವರು, ಅವರಿಗೆ ಮೆಜಾರಿಟಿ ಇದಾಗಿದೆ. ಇಂಡಸ್ಟ್ರಿ ಅವರಿಗೆ ಅಲಾಟ್ ಆಗಿರೋದು ಭಾಳ ಕಮ್ಮಿ. ಅದರಿಂದಾಗಿ ಅಲ್ಲಿ ಇಂಡಸ್ಟ್ರಿ ಬರ್ತಾ ಇಲ್ಲ. ನಾವು ಮಂತ್ರಿಗಳ ಹತ್ರ, ಸೆಕ್ರೆಟರಿಗಳ ಹತ್ರ ಮಾತಾಡಿದರೆ ಅವ್ರು ಹೇಳ್ತಾರೆ ಅದು ಹೆಲ್ಪ್ಲೆಸ್, ಕೋರ್ಟಿಗೆ ಹೋಗ್ತಾರೆ ಅಂತ.
ಕೋರ್ಟಿಗೆ ಅವ್ರು ಹೋಗೋದಲ್ಲ, KDB ಅವರನ್ನು ಕೋರ್ಟಿಗೆ ಹೋಗೋ ಥರ ಮಾಡ್ತಾರೆ. ಈಗ ನಮಗೂ ಹೇಳಿದ್ದಾರೆ ನೋಡಿ, ಇಲ್ಲೊಂದು 10 ಎಕರೆ ಇದೆ, ಅದರಲ್ಲಿ ಒಂದು ಅರ್ಧ ಎಕರೆ ಮೇಲೆ ರೈತರ ಹತ್ರ ಕೇಸ್ ಹಾಕ್ಸಿದ್ದೀವಿ, ನೀವು ರೈತರಿಗೆ 1 ಕೋಟಿ ಕೊಡಿ, ಅವ್ರು ಕೇಸ್ ವಾಪಸ್ ತಗೊಳ್ತಾರೆ, ನಿಮ್ಗೆ ಅಲಾಟ್ ಮಾಡ್ತೀವಿ. ಸೊ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಇದು ಎಲ್ರಿಗೂ ಗೊತ್ತಿರೋದೇ, ಇದು ನಾನು ಹೇಳೋದಷ್ಟೇ, ಇದರಲ್ಲಿ ಆಶ್ಚರ್ಯ ಅಂತ ಯಾರಿಗೂ ಏನಿಲ್ಲ. ಇದು ಒಂದು ವೆಲ್ ಆಯಿಲ್ಡ್ ಮಿಷನರಿ. KDB ಅಷ್ಟು ಒಂದು ಭ್ರಷ್ಟ ಆರ್ಗನೈಸೇಷನ್ ಇಲ್ಲವೇ ಇಲ್ಲ. ಸೊ ಅವರು ಈಗ 20 ವರ್ಷ ಮುಂಚೆ ಅಲಾಟ್ ಆದವ್ರದ್ದು ಹಿಂದೆ ತಗೊಳ್ತಾ ಇಲ್ಲ ಅವರು. ಯಾಕೆ ಇದೆ, ಅವ್ರ ಹತ್ರನೇ ಕೇಸ್ ಹಾಕಿಸ್ತಾರೆ. ಇವರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಗೌರ್ಮೆಂಟ್ ಪ್ರಾಸಿಕ್ಯೂಟರ್ ಅವರು ಕೋರ್ಟಿಗೆ ಅಟೆಂಡ್ ಆಗಲ್ಲ. ಆಗ ಜಡ್ಜ್ ಬೈದು ಕಳಿಸ್ತಾರೆ ಅವ್ರಿಗೆ, ಡೋಂಟ್ ವೇಸ್ಟ್ ಕೋರ್ಟ್ಸ್ ಟೈಮ್, ಯು ಆರ್ ನಾಟ್ ಕಮಿಂಗ್ ಪ್ರಿಪೇರ್ಡ್ ಅಂತ ಯಾರು ಒತ್ತುವರಿ ಮಾಡಿದವನ ಪರವಾಗಿ ಜಜ್ಮೆಂಟ್ ಕೊಡ್ತಾರೆ. ಸೊ ಇದೆಲ್ಲ ಒಂಥರ ಆಗಿರೋದು, ಇದು ಗೊತ್ತಿಲ್ಲದೆ ಇರೋದಲ್ಲ. ಯಾರು ಈಗ ಇದನ್ನು ಕೇಳ್ತಾ ಇದ್ದವರು ಏನೋ ಭಾಳ ಆಶ್ಚರ್ಯ, ಹೊಸ ಇನ್ಫಾರ್ಮೇಷನ್. ಬಟ್ ಇದನ್ನು ಫಿಕ್ಸ್ ಮಾಡಲಿಕ್ಕೆ ಒಂದು ಮೋದಿ ಥರ ಅಥವಾ ಯೋಗಿ ಥರ ಯಾರಾದರೂ ಒಬ್ಬರು ಲೀಡರ್ ಬರಬೇಕು. ಅದು ಆಟೋಕ್ರಾಟಿಕ್ ಅಂತ ಅನ್ನಿಸ್ಬೋದು, ಬಟ್ ಬೆನವಲೆಂಟ್ ಡಿಕ್ಟೇಟರ್ ಇಸ್ ಬೆಟರ್ ದೆನ್ ಕ್ರೇಜಿ ಡೆಮಾಕ್ರಸಿ. ಅದು ಬೆನವಲೆಂಟ್ ಡಿಕ್ಟೇಟರ್ ಅಂತ ನಾರ್ಮಲಿ ಬರೋದಿಲ್ಲ. ಲೀ ಕುನ್ ಯು ಒಬ್ಬರು ಇದ್ದಾರೆ ಸಿಂಗಾಪುರಿದ್ದು, ಅವರು ಭ್ರಷ್ಟಾಚಾರ ಝೀರೋ, ಸ್ವಜನ ಪಕ್ಷಪಾತ ಝೀರೋ, ಏನದು ಇಟ್ಕೊಂಡು, ಬಟ್ ಚಿಕ್ಕ ದೇಶ. ಭಾರತದಲ್ಲಿ ಆ ಥರ ಎಲ್ಲ ಬೇಕಾದಷ್ಟು ಭಾಷೆಗಳು, ಜಾತಿ, ಧರ್ಮ, ಮಠ, ಮಂದಿರ ಈ ಥರ ಇರುವಲ್ಲಿ ಅಷ್ಟೇನು ಈಸಿ ಅಲ್ಲ. ಆದರೂ ಒಂಥರ ಆ ಥರದ್ದು ಲೀಡರ್ಶಿಪ್ ಬಂದರೆ ದೇಶ ಸುಧಾರಣೆ ಆಗುತ್ತೆ. ನೀವು ಬೇಕಾದರೆ ಈ ಸಿಂಗಾಪುರಿದ್ದು 1960 ಸ್ಟೋರಿ ನೋಡಿ, ಸ್ಲಮ್ ಗಲೀಜಿದ್ದಿದ್ದು ಏನಾಗಿದೆ, ಇಲ್ಲೂ ಮಾಡ್ಬೋದು. ಬಟ್ ಅದು ಆ ಪೊಲಿಟಿಕಲ್ ವಿಲ್, ಆ ಥರ ಲೀಡರ್ಶಿಪ್, ಜಾತಿ ಮೇಲೆ ಇದರ ಮೇಲೆ ಓಟ್ ಹಾಕೋದು, ನಮ್ಮ ಜನರು ಮಠ ಮಂದಿರ ಅಂತ ಒಂದು ಗುಂಪು ಕಟ್ಟೋದು, ಅದು ಬಿಟ್ಟರೆ ಇಲ್ಲೂ ಪಾಸಿಬಿಲಿಟಿ ಇದೆ. ಅದಕ್ಕೆ ಮಿರಾಕಲ್ ಆಗಬೇಕು. ನಮ್ಮ ಜಗ್ಗಿ ವಾಸುದೇವ್ ಅವರ ಭಾಷಣದಲ್ಲಿ ಹೇಳಿದಾಗೆ ಇಲ್ಲಿ ಮೂಮೆಂಟ್ ಅಂತ ವರ್ಕ್ ಆಗುತ್ತೆ, ರೂಲ್ ಅಂತ ವರ್ಕ್ ಆಗಲ್ಲ. ರೂಲ್ ಮಾಡಿದರೆ ವರ್ಕ್ ಆಗಲ್ಲ. ಬಟ್ ಜನರನ್ನು ಈಗ ಸ್ವಚ್ಛ ಭಾರತ್ ತಗೊಳ್ಳಿ, ಎಲ್ಲ ಸ್ವಚ್ಛ ಭಾರತ್ ಅಂತ ಮಾತಾಡಿ ಪ್ರಧಾನಿಗಳು ಚಿಕ್ಕ ಮಕ್ಕಳು ಕಸ ಹೆಕ್ತಾ ಇದ್ದಾರೆ. ಆ ಥರದವರು ಒಂದು ಲೀಡರ್ಶಿಪ್ ಬರಬೇಕಾದ್ರೆ ನಾವೆಲ್ಲ ಜಾತಿ ಅದು ಇದು ಧರ್ಮ ಎಲ್ಲ ಬಿಟ್ಟು ಓಟ್ ಹಾಕುವಂಥ ಲೀ ಕುನ್ ಯು ಒಂದು ಸಲ ಹೇಳಿದರು, ಯಾಕೆ ನೀವು ಡೆಮಾಕ್ರಸಿ ಮಾಡ್ತಾ ಇಲ್ಲ ಅಂತ. ಆವಾಗ ಅವ್ರು ಹೇಳಿರೋದು, ಓಟ್ ಹಾಕುವವರು ಯಾವಾಗ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ಏನದು ನೇಷನ್ ಫಸ್ಟ್ ಅಂತ ಇಟ್ಕೋತಾರೆ, ಆವಾಗ ಡೆಮಾಕ್ರಸಿ ವರ್ಕ್ ಆಗ್ತದೆ. ಬಟ್ ಡೆಮಾಕ್ರಸಿಯಲ್ಲಿ ನಾನು ಫ್ರೀ ಕೊಡ್ತೇನೆ, ಇದು ಕೊಡ್ತೇನೆ ಅಂತ ಎಲ್ಲ ಓಟ್ ಹಾಕ್ತಾರೆ ನೋಡಿ, ಆವಾಗ ಅದು ಭಾಳ ಡೇಂಜರಸ್. ಆವಾಗ ಫ್ರೀಡಮ್, ಡೆಮಾಕ್ರಸಿಗೆ ಮೀನಿಂಗೇ ಇರೋದಿಲ್ಲ, ಯಾಕಂದರೆ ಓಟ್ ತಗೊಳ್ಳಿಕ್ಕಾಗುತ್ತೆ ನಿಮಗೆ. ಸೊ ಇದು ಬರ್ಬೋದು, ಬೇರೆ ದೇಶಗಳೆಲ್ಲ ಆಗಿದೆ, ನಮ್ಮಲ್ಲಿ ಇನ್ನೂ ಸುಲಭ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಒಂದು ಮೂಲ ವಿಜ್ಞಾನ ಅಂತ ಕರಿತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಮೇಲೆ ಫಂಡಮೆಂಟಲ್ ಸೈನ್ಸ್. ಅದೇ ಯಾವ ದೇಶ ಆದರೂ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಆ ದೇಶಕ್ಕೆ ಭವಿಷ್ಯ ಇದೆ. ಹೌದೌದು. ನಾನು ಚೈನಾನೇ ಅದರ ಆ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಚೈನಾದ್ದು ಮರ್ತು ಬಿಡಬೇಡಿ, ಯಾಕಂದರೆ ಚೈನಾದಲ್ಲಿ ನಾನು ಭಾಳಷ್ಟು ವರ್ಷ ಅಲ್ಲಿ ಹೋಗಿ ಬೆರೆತು ನೋಡಿದ್ದೇನೆ. ಸೊ ಚೈನಾದ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಿದ್ದಾದಮೇಲೆ. ಎಸ್, ಈ ರಿಸರ್ಚ್ ವಿಚಾರದಲ್ಲಿ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ವಿಚಾರದಲ್ಲಿ ಸರ್ಕಾರಗಳ ಸಪೋರ್ಟ್ ಹೆಂಗಿದೆ? ಯಾಕಂತಂದರೆ ನೀವು ರಿಸರ್ಚ್ ಬೇಸ್ಡ್ ಆದಂಥ ಒಂದು ಇಂಡಸ್ಟ್ರಿಯನ್ನು ನಡೆಸೋರು, ಈ ಮೆಡಿಕಲ್ ಇಕ್ವಿಪ್ಮೆಂಟ್ ಅನ್ನೋದು ಭಾಳ ಸವಾಲಿನ ಕೆಲಸ, ಅದನ್ನು ನಡೆಸೋರು. ಏನಿದೆ ಸಪೋರ್ಟ್, ಹೇಗಿದೆ ನಿಮಗೆ? ಇದು ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಗೌರ್ಮೆಂಟ್ ತಂದರು. ಆವಾಗ ನಾನು ಆ ಕಮಿಟಿಯಲ್ಲಿ ಇದ್ದೆ. ನಾನು ಹೇಳಿದೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಮಾಡೋ ಬದಲು R&D ಲಿಂಕ್ಡ್ ಇನ್ಸೆಂಟಿವ್ ಮಾಡಿ. ಪ್ರೊಡಕ್ಷನ್ ಲಿಂಕ್ ಡಿಮಾಂಡ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟು ಮಾಡ್ತಾರೆ. R&D, ಕೋರ್ R&D ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಂದರೆ ಆಟೋಮೋಟಿವಲ್ಲಿ ಸ್ವಲ್ಪ ಈಗ ನೋಡಿ, ಟೊಯೋಟಾ, ಬೆನ್ಸ್, ಇದಕ್ಕೆಲ್ಲ ಕಂಪೀಟ್ ಮಾಡುವಂಥ ಕೆಪಬಿಲಿಟಿ ಟಾಟಾ ಮಹೀಂದ್ರದವರು ಬೆಳೆಸ್ಕೊಂಡಿದ್ದಾರೆ. ಅವ್ರದ್ದು ಇಂಡಿಜಿನಸ್ ಇದರಲ್ಲಿ ಸ್ವಲ್ಪ ಯುರೋಪಲ್ಲೂ R&D ಸೆಂಟ್ರೆಲ್ಲ ಓಪನ್ ಮಾಡಿದ್ದಾರೆ. ಹೆಚ್ಚಿನ ಸೆಕ್ಟರ್ಗಳಲ್ಲಿ ಇಲ್ಲಿ ಕೋರ್ ಟೆಕ್ನಾಲಜಿ ಇಲ್ಲವೇ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಅದಿದೆ ಇದಿದೆ, ಆರ್ಯಭಟ ಮತ್ತು ನಮ್ಮ ಹಿಸ್ಟ್ರಿಯಲ್ಲಿ ವೇದದಲ್ಲಿ ಅದಿದೆ. ಬಟ್ ಇವಾಗ ಏನಾಗಿದ್ದೇವೆ ಅಂತ ನೋಡಬೇಕು. ಆ ಥರದ್ದು ಕೋರ್ ಟೆಕ್ನಾಲಜಿಗೆ R&D ಎಸ್ಟಾಬ್ಲಿಷ್ಮೆಂಟ್ಸ್ಗಳು, CSIR, ಒಂದಷ್ಟು ಗೌರ್ಮೆಂಟ್ ಲ್ಯಾಬೊರೇಟ್ರಿ, ಅವ್ರಿಗೆ ಒಂದು 50,000 ಕೋಟಿ ಕೊಟ್ಟರೆ 5,000ದಷ್ಟು ರಿಸಲ್ಟ್ ತಂದಿರಲಿಲ್ಲ ಮುಂಚೆ. ಈಗ ಈ ಹೊಸ ಸರ್ಕಾರ ಬಂದ ಮೇಲೆ ಅಲ್ಲಿ ಸ್ವಲ್ಪ ಕಂಟ್ರೋಲರ್ಶಿಪ್ಪು ಮಾಡಿದ್ದಾರೆ, ಹ್ಯಾಂಡ್ ಹೋಲ್ಡಿಂಗು ಮಾಡಿದ್ದಾರೆ. ISRಗೆ ಓಪನ್ ಸೆಕ್ಟ್ರಲ್ಲೂ ಬಿಟ್ಟಿದ್ದಾರೆ, ಪ್ರೈವೇಟಲ್ಲೂ ಮಾಡಿದ್ದಾರೆ. ಡಿಫೆನ್ಸಲ್ಲಿ ಕೇಂದ್ರ ಸರ್ಕಾರ ಭಾಳಷ್ಟು ಒಳ್ಳೆ ಸ್ಕೀಮ್ಗಳನ್ನು ತಂದಿದೆ, ಭಾಳಷ್ಟು ಇಂಡಸ್ಟ್ರಿನೂ ಬಂದಿದೆ. ಕೋರ್ ಟೆಕ್ನಾಲಜಿ ಡೆವಲಪ್ ಆಗಬೇಕಾದ್ರೆ ಬೇಸಿಕ್ ಸೈನ್ಸಸ್ಸಿಗೆ ಎನ್ಕರೇಜ್ಮೆಂಟ್ ಬೇಕು.
ಬರೀ ಇಂಜಿನಿಯರಿಂಗ್ IT ಸಾಫ್ಟ್ವೇರ್ ಅಂತ. ಈಗ ಸಾಫ್ಟ್ವೇರ್ನವರೆಲ್ಲ ಅಂಗಡಿಯಲ್ಲಿದ್ದಾರೆ. ನಿಮ್ಮ ಜರ್ನಲಿಸ್ಟ್ ಇಂಟರ್ವ್ಯೂಗೂ ಒಂದು 50 ಜನ ಇಂಜಿನಿಯರ್ ಬರ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಒಂದು ವ್ಯತ್ಯಾಸ ಆಗಿದೆ. ಅದರಲ್ಲಿ ಕ್ವಾಲಿಟಿ ಆಫ್ ಕೋರ್ ಎಜುಕೇಷನಲ್ಲಿ ವ್ಯತ್ಯಾಸ ಆಗಿದೆ. ಅದು ಕೂಡ ಸರ್ಕಾರಕ್ಕೆ ಮಾಡಲಿಕ್ಕಾಗ್ತದೆ. ಒಂದು ಬೇಸಿಕ್ ನಮ್ಮ ಏನ್ಷಂಟ್ ವಿಸ್ಡಮು ಇರ್ಬೋದು, ಅಥವಾ ನಮ್ಮ ದೇಶದ್ದು ಫಂಡಮೆಂಟಲ್ ಕ್ಯಾರೆಕ್ಟರ್ ಇದೆಲ್ಲ, ಅದನ್ನು ಬಿಡದೆ ನಾವು ಮಾಡಬೇಕು. ನಾವು ವೆಸ್ಟರ್ನ್ ಅಂತ ಹೇಳಿದರೆ ಅದು ಭಾಳ ತೊಂದರೆ ಆಗುತ್ತೆ. ಕೋರ್ ರಿಸರ್ಚ್ಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ ನೀವು. ಈ ಕೋವಿಡ್ ಟೈಮಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಸ್ಕ್ಯಾನ್ರೇದು ಟೆಕ್ನಾಲಜಿ ಇರ್ಬೋದು, ಬಟ್ ಆ ಸ್ಕೇಲ್ ಮಾಡುವಂಥ ಕೆಪಬಿಲಿಟಿ ಒಂದು ಪಬ್ಲಿಕ್ ಸೆಕ್ಟ್ರಿಗೆ ಇದೆ ಅಂತ ಯಾರಿಗೂ ನಂಬಿಕೆ ಬಂದಿರಲಿಕ್ಕಿಲ್ಲ, ಬಟ್ ಮಾಡಿದ್ದಾರೆ. ಸೊ ECIL ಇರ್ಬೋದು, DRDO ಇರ್ಬೋದು, ಭಾಳಷ್ಟು ಇಂಜಿನಿಯರ್ಸ್ ಇದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಟ್ವೀಕ್ ಮಾಡಿ ಕೋರ್ ಸೈನ್ಸಸ್ ಮತ್ತು ಫಂಡಮೆಂಟಲ್ ರಿಸರ್ಚಿಗೆ ಒಂದು ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಈಗ R&D ಲಿಂಕ್ಡ್ ಇನ್ಸೆಂಟಿವ್ ಅಂತ ಮಾಡಿದ್ದಾರೆ, ಬಟ್ 1.5 ಲಕ್ಷ ಕೋಟಿ ಅಂತ ಫಿನಾನ್ಸ್ ಮಿನಿಸ್ಟರ್ ಹೇಳಿದ್ರು. ಒಂದು ₹5 ಡಿಸ್ಪರ್ಸ್ ಮಾಡಿರಲಿಕ್ಕಿಲ್ಲ. ಯಾಕೆಂದರೆ ಡಿಸ್ಪರ್ಸ್ ಮಾಡಬೇಕಾದ್ರೆ ಕನ್ನಡಿಯೊಳಗಿನ ಗಂಟ, ಕನ್ನಡಿ ಒಳಗೆ ಅದನ್ನು ಡಿಸ್ಪರ್ಸ್ ಮಾಡಿ ಅದು ಎಫೆಕ್ಟ್ ಆಗಬೇಕಾದ್ರೆ ಜನರು ಪ್ರಾಮಾಣಿಕರಿರಬೇಕು. ಮುಂಚೆ ಏನಾಗ್ತಾಯಿತ್ತು, ಒಂದು 10-15 ವರ್ಷದ ಮುಂಚೆ ಸ್ಕೀಮ್ ಬಂದರೆ ಎಲ್ಲ ರಾಜಕಾರಣಿಗಳು ಅವರ ಮಕ್ಕಳು ತಗೋತಾಯಿದ್ರು. KSFCಗೆ SIDB ಬ್ಯಾಂಕಲ್ಲೆಲ್ಲ ಲೋನ್ ತಗೊಳ್ಳೋ ಎಲ್ಲ ಮುಳುಗಿಸ್ತಾಯಿದ್ರು. ಈಗ ಬ್ಯಾಂಕಿಂಗ್ ಸೆಕ್ಟರ್ ಟೈಟ್ ಮಾಡಿದ್ದಾರೆ. ನೋಡಿ, ತುಂಬ ಕೆಟ್ಟೋಗಿತ್ತು, ಫುಲ್ ರೆಗ್ಯುಲೇಟ್ರಿ ಮಾಡಿದ್ದಾರೆ. ಇನ್ನು ಬರುತ್ತೆ, ಅದು ಮಿಡಲ್ ಇದು ಬರುತ್ತೆ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಬರುತ್ತೆ. ಈ ಸರ್ಕಾರಕ್ಕೆ ಇನ್ನೊಂದಷ್ಟು ಅವಕಾಶ ಬೇಕು ಸರಿ ಮಾಡಲಿಕ್ಕೆ. ಬಟ್ ಅದನ್ನು ಸೆಂಟರ್ ಇದು ಒಂಥರ ಬ್ಯಾಲೆನ್ಸ್ ತಂದರೆ ಇಲ್ಲಿ R&D ಅದನ್ನು ಡಿಪ್ಲಾಯ್ ಮಾಡೋದಕ್ಕೆ, ದುಡ್ಡು ರಿಲೀಸ್ ಮಾಡೋದಕ್ಕೆ, ಅದನ್ನು ಕಂಟ್ರೋಲರ್ಶಿಪ್ಪಿಗೆ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿದರೆ ಡೆಫಿನೆಟಾಗಿ ಫಂಡಮೆಂಟಲ್ ರಿಸರ್ಚ್ ಇದಾಗುತ್ತೆ. ಮತ್ತು ಇನ್ನೊಂದು, ಈ ಇಂಜಿನಿಯರ್ಗಳ ಈಗ ಹೊಸ ಜನ್ರೇಷನ್ ಇದ್ದ ಆ್ಯಟಿಟ್ಯೂಡ್. ನಮ್ಮ ಜನ್ರೇಷನ್ ನಾವು R&D ಅಲ್ಲಿ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿದ್ದೆಗೆಟ್ಟಾದರೂ ಕೆಲಸ ಮಾಡ್ತಾರೆ. ನಮ್ಮದು ಸ್ಯಾಲ್ರಿ ಪ್ಯಾಕೇಜ್ ನೋಡ್ತಾ ಇರಲಿಲ್ಲ, ಎಷ್ಟು ಸಿಗುತ್ತೆ ಅಂತ. ಕೆಲಸನೂ ಚೇಂಜ್ ಮಾಡ್ತಾ ಇರಲಿಲ್ಲ. ಕಿರ್ಲಾಸ್ಕರಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದೆ, GLಿದ್ದೆ, ಆಮೇಲೆ ಇಲ್ಲಿ ಬಂದಿರೋದು. ನಮಗೆ ಬೇರೆ ಕಡೆ ಡಬಲ್ ಕೊಡ್ತಾರೆ ಅಂದರೆ ಹೋಗ್ತಾ ಇರಲಿಲ್ಲ. ಇವಾಗ ಅದು ಜನ್ರೇಷನ್ ಕೆಲಸ ಹಾಪ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಎಲ್ಲೂ ಅವರು ಎಕ್ಸ್ಪರ್ಟ್ ಅಂತ ಆಗ್ತಾಯಿಲ್ಲ. ಸೊ ಸ್ವಲ್ಪ ಇಂಜಿನಿಯರಿಂಗ್ ಮತ್ತು ಸೈನ್ಸಸ್, ಮೆಡಿಸನ್ ಪ್ರೊಫೆಷ್ನಲ್ಗಳಿಗೆ ಸ್ವಲ್ಪ ವ್ಯಾಲ್ಯೂ ಎಜುಕೇಷನ್ನು ಬೇಕು. ದುಡ್ಡು ಅಂತ ಹೋದರೆ ದುಡ್ಡೂ ಸಿಗೋದಿಲ್ಲ, ಮಾನ ಮರ್ಯಾದೆನೂ ಉಳಿಯೋದಿಲ್ಲ. ಸರ್, ಚೈನಾದ ಬಗ್ಗೆ ಹೇಳಿದ್ರಿ. ನಾನು ಯಾಕೆಂತಂದ್ರೆ ನಾವು ಕಾಂಪೀಟ್ ಮಾಡ್ತಾ ಇರೋದು ಚೈನಾದ ಜೊತೆಗೇನೆ. ಈಗ ಏಷ್ಯಾದಲ್ಲಿ ಚೈನಾದ ಜೊತೆಗೆ ಒಂದು ಸ್ಪರ್ಧೆ. ಚೈನಾದ ಜೊತೆ ಕಂಪೀಟ್ ಮಾಡೋದು ಅಂತ ನಾವೇ ಹೇಳ್ಕೊಳ್ಳೋದು, ಅವರೇನು ಹೇಳ್ಕೊಳ್ತಾ ಇದ್ದೀವಿ. ಎಸ್, ಆದ್ರೂ ನಮ್ದೊಂದು ಯೋಚನೆ ಇದೆ, ಚೈನಾ ಜೊತೆಗೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಏನು ಚೈನಾಗೂ ನಮಗೂ ಇರುವಂಥ ವ್ಯತ್ಯಾಸ ಏನು? ನಾನು ನಿಮಗೆ ಒಂದು ಫಂಡಮೆಂಟಲ್ ಇದು ಹೇಳ್ತೇನೆ. ಚೈನಾದಲ್ಲಿ ಇಲೆಕ್ಷನ್ ಇಲ್ಲ, ಸರ್ಕಾರದ ವಿರುದ್ಧವಾಗಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಬಿಟ್ಟರೆ ಚೈನಾದಷ್ಟು ಜನ ಸ್ನೇಹಿ ಕೆಲಸಗಳು ಮಾಡುವಂಥ ಸರ್ಕಾರ ಇನ್ನೊಂದಿಲ್ಲ. ಇಲ್ಲಾಂದ್ರೆ ಅವರು 20-30 ವರ್ಷದಲ್ಲಿ ವರ್ಲ್ಡ್ ನಂಬರ್ 1 ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೇನು ಪ್ರಾಬ್ಲಮ್, ಚೈನಾದ್ದು ಬಾರ್ಡ್ರ್ ಇದ್ದು, ಮತ್ತು ಚೈನೀಸ್ ಎಕ್ಸ್ಪಾನ್ಷನಿಸ್ಟ್ ಫಿಲಾಸಫಿ ಎಲ್ಲ, ಅದೂ ನಮ್ಮದೇ, ಅರುಣಾಚಲ್ ನಮ್ಮದೇ, ಇದು ನಮ್ಮದೇ ಅಂತ ಅದು ಒಂದು ಪ್ರಾಬ್ಲಮ್ ಇದೆ. ಈಗ ನಾವು ಸರ್ಕಾರದ ಜೊತೆನೇ ಇರಬೇಕು. ಸರ್ಕಾರ ಏನು ಒಂದು ಡೆಸಿಷನ್ ತಗೊಳ್ತದೆ ಅದರ ಮೇಲೇ ನಾವು ಇರಬೇಕು. ನಾವೇನು ಚೈನಾ ಹೊಗಳೋದಲ್ಲ. ಬಟ್ ನನಗೆ ಅವರ ಸಂಪರ್ಕ ಇರೋದ್ರಿಂದ ಅವರು ಇಲೆಕ್ಷನ್ ಒಂದು ಬಿಟ್ಟರೆ ಮತ್ತು ಸರ್ಕಾರದ ಬಗ್ಗೆ ಮಾತಾಡೋದು ಬಿಟ್ಟರೆ ಎಲ್ಲದರಲ್ಲೂ ಅವರು ಕ್ಯಾಪಿಟಲಿಸ್ಟೇ, ಅವರು ಕಮ್ಯುನಿಸ್ಟ್ ಏನಿಲ್ಲ. ಒಂದು ಕಂಪನಿ ಓಪನ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕ್ಲೋಸ್ ಮಾಡಬೇಕಂದ್ರೂ ಪ್ರಾಬ್ಲಮ್ ಇಲ್ಲ. ಜಾಗ ಅಪ್ಲೈ ಮಾಡಿದರೆ ಅರ್ಧ ಗಂಟೆಯಲ್ಲಿ ಬರುತ್ತೆ. ಲ್ಯಾಬಾರೆಟ್ರಿ ಓಪನ್ ಮಾಡಬೇಕು ಅಂತಂದರೆ ಗೌರ್ಮೆಂಟೇ ಕೊಡುತ್ತೆ, ಯೂನಿವರ್ಸಿಟಿಯಿಂದ ಗ್ರಾಂಟ್ ಬರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿರೋ ಯಂಗ್ಸ್ಟರ್ಸ್ ಕೂಡ ಬಬ್ಲಿಂಗ್ ವಿತ್ ಎನರ್ಜಿ, ಆಂಟ್ರಪ್ರನರಲ್ ಸ್ಪಿರಿಟ್. ಇಲ್ಲಿ ಒಂದು 100 ಜನ ಇಂಜಿನಿಯರ್ ಇದ್ದರೆ ಒಬ್ರಿಗೂ ಧೈರ್ಯ ಇಲ್ಲ ಕಂಪನಿ ಓಪನ್. ಒದ್ದಾಡೋದು ನೋಡಿದರೆ, ಲೇಬರ್ ಆಫೀಸರು ಅವರು ಇವರು ಟ್ಯಾಕ್ಸ್ನವರು ತೊಂದರೆ ಕೊಡೋದು ನೋಡಿದರೆ ಯಾರಿಗೂ ಭಯ ಆಗುತ್ತೆ ಇಲ್ಲಿ ಕಂಪನಿ ಸ್ಟಾರ್ಟ್ ಮಾಡೋದು. ಇನ್ನೊಂದು MSME ನಾನೊಂದು ಮರೆತು ಬಿಟ್ಟಿದ್ದೆ. ನಮ್ಮ ಹತ್ರ ಒಂದು 600 ವೆಂಡರ್ಗಳಿದ್ದರು ಸ್ಮಾಲ್ ಸ್ಕೇಲ್. ಈಗ ಒಂದು 300 ಕಮ್ಮಿ ಮಾಡಿದ್ದೀವಿ. ಅದರಲ್ಲಿ ಒಂದು 90% ಸಿಂಗಲ್ ಓನರ್ ಇರೋ ಕಂಪನಿಯವರು. ನೀವು ಅವರಿಗೆ ಅವರ ರೆವೆನ್ಯೂದು 1x ಕೊಟ್ಟರು ಮಾರ್ತಾರೆ ಅವರು. ಅಷ್ಟು ಸುಸ್ತಾಗಿ ಹೋಗಿದೆ ಅವರಿಗೆ. ಬೇರೆ ದಾರಿ ಇಲ್ಲ ಅಂತ ಕೆಲವರು ನಡೆಸ್ತಾ ಇದ್ದಾರೆ. ಅದು ಆ ಟೆಂಡೆನ್ಸಿ ಕೂಡ ಚೈನಾದಲ್ಲಿ ಕಾಣೋದಿಲ್ಲ. ಈಗ ಸ್ವಲ್ಪ ಕೋವಿಡ್ ಮತ್ತು ಟ್ಯಾರಿಫಿಂದಾಗಿ ಸ್ವಲ್ಪ ಏರುಪೇರಾಗಿದೆ. ಬಟ್ ಅಲ್ಲಿ ಪ್ರತಿಯೊಂದಕ್ಕೂ ಫಂಡಮೆಂಟಲ್ ರಿಸರ್ಚಿಗೆ ಗೌರ್ಮೆಂಟಿಂದ ಸಪೋರ್ಟ್ ಇದೆ. ಇಲ್ಲಿ ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲ, ತೊಂದರೆ ಭಾಳಷ್ಟಿದೆ. ಆದರೆ ಆಂಟ್ರಪ್ರನರ್ಸ್ ಜನರು ಅವರವರ
ಏನಾದರೂ ಫೈಟಿಂಗ್ ಸ್ಪಿರಿಟಿಂದ ಮಾಡಿದ್ದಾರೆ. ಈಗ IT ತುಂಬ ಬೆಳೆದಿದೆ. ಸರ್ಕಾರದ್ದೇನಾದರೂ ಕೊಡುಗೆ ಇದೆಯಾ? ಇಲ್ಲ, ಝೀರೋ. ಪ್ರೇಮ್ಜಿ, ನಾರಾಯಣ ಮೂರ್ತಿ ಮತ್ತು ಟಾಟಾದವರು, L&T ಇವರೆಲ್ಲ ಹಾಕಿ ಈ ಇಂಡಸ್ಟ್ರಿ ಬೆಳೆದಾಗ ಸರ್ಕಾರದ ಕಣ್ಣಿಗೆ ಬಿದ್ದಿರೋದು. ಏನಿದು ನಡೀತಾ ಇದೆ, ಎಲ್ಲ ಕಾರ್ ತಗೋತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಎಲ್ಲರೂ ಬಿಲ್ಡಿಂಗ್ ಬರ್ತಾ ಇದೆ, ಮನೆ ಮಾರಾಟ ಆಗ್ತಾಯಿದೆ, ಏನು ಸೆಕ್ಟರ್ ಅಂತ ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು. ಟ್ಯಾಕ್ಸ್ ಹಾಕಿ ರೆಗ್ಯುಲೇಟ್ ಮಾಡಿದ್ರು. ರೆಗ್ಯುಲೇಟ್ ಮಾಡಲಿಕ್ಕೆ ಬರುತ್ತೆ ಅಲ್ಲದೆ ಯಾರೂ ಏನು ಮಾಡಿಲ್ಲ. ಫಾರ್ಮಾ ತಗೊಳ್ಳಿ, ಫಾರ್ಮಾ ಕೂಡ ಅವರೇ ಬೆಳೆದಿರೋದು, ಅದನ್ನು ರೆಗ್ಯುಲೇಟ್ ಮಾಡಿರೋದು ಸರ್ಕಾರ. ಈಗ ಮೆಡಿಕಲ್ ಟೆಕ್ನಾಲಜಿಗೆ ನಾನು ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ, ನೀವು ನಮ್ಮನ್ನೇನು ಸನ್ಶೈನ್ ಅಂತ ಕರಿಬೇಡಿ, ನಮ್ಮನ್ನು ಬಿಟ್ಬಿಡಿ, ನಾವಾಗೆ ಬೆಳಿತೀವಿ, ಬೆಳೆದ ಮೇಲೆ ಟ್ಯಾಕ್ಸ್ ಹಾಕಿ. ಬಟ್ ಇವಾಗ ರೆಗ್ಯುಲೇಟ್ ಮಾಡಲಿಕ್ಕೆ ಹೋದರೆ ತೊಂದರೆ. ಸೊ ಇದು ಚೈನಾದಲ್ಲಿ ಫ್ರೀಡಮ್ ಇದೆ, ಎಲ್ಲದಕ್ಕೂ ಫ್ರೀಡಮ್. ರೆಗ್ಯುಲೇಟ್ರಿ ಬಾಡಿಗಳು ಹರಾಸ್ ಮಾಡಲ್ಲ, ರೆಗ್ಯುಲೇಟ್ರಿ ಬಾಡಿಗಳು ಹೆಲ್ಪ್ ಮಾಡಿ ಅವರನ್ನು ಸಕ್ಸಸ್ಫುಲ್ ಮಾಡ್ತಾಯಿದೆ. ಇನ್ಫ್ರಾಸ್ಟ್ರಕ್ಚರ್, ಕೋರ್ ಟೆಕ್ನಾಲಜಿ ಅವ್ರದ್ದು ಸ್ಕೇಲ್ ಬೇರೆನೇ, ನಮ್ಮದು ಬೇರೆನೇ. ಬಟ್ ಅದು ಒಳ್ಳೆಯದ ನಾವು ಕೆಟ್ಟದ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಅದು ಕಂಟ್ರೋಲ್ಡ್ ಇಕಾನಮಿ. ನಮ್ಮದು ನ್ಯಾಚುರಲ್, ನಮ್ಮದು ಏನದು ಆರ್ಗ್ಯಾನಿಕ್ ಫಾರ್ಮ್ ಥರ, ಅವ್ರದ್ದು ಜೆನೆಟಿಕ್ ಮಾಡಿಫೈಡ್ ಫಾರ್ಮ್ ಥರ. ಒಂದು ಕಾಲಕ್ಕೆ ಅದು ಏನದು ಒಳಗೆ ಬಿಲ್ಟ್ ಇನ್ ಪ್ರೆಷರಿಂದ ಒಡೆದೋದ್ರು ಹೋಗ್ಬೋದು. ನಮ್ಮದು ಈ ಸಿಸ್ಟಮ್ ಇದೆಲ್ಲ ಅದು ಒಡೆದು ಹೋಗುವಂಥ ಸಂದರ್ಭಗಳು ಕಮ್ಮಿ. ಇಲ್ಲಿ ಸರ್ಕಾರ ಇಲ್ಲ ಅಂದ್ರೂ ಇಷ್ಟು ನಡೀತದೆ. ಸರ್ಕಾರನೇ ಇಲ್ಲ ಅಂತ ಇಟ್ಕೊಳ್ಳಿ, ಈ ಸೊಸೈಟಿಯೇ ನಡೆಸ್ಕೊಂಡು ಹೋಗ್ತದೆ. ಅಲ್ಲಿ ಸರ್ಕಾರ ಇಲ್ಲ ಅಂದರೆ ಒಂದಿನ ನಡೆಯೋದಿಲ್ಲ, ಸಿವಿಲ್ ವಾರ್ ಆಗ್ಬೋದು, ಗಲಾಟೆ ಆಗ್ಬೋದು. ಸೊ ಎರಡರಲ್ಲೂ ಒಳ್ಳೆಯದು ಕೆಟ್ಟದಿದೆ. ನಾವು ಪ್ರತಿ ಸಲ ಚೈನಾ ಮಾತಾಡಿದಾಗ ನಮ್ಮ ಮಂತ್ರಿಗಳು ಇವರು ನೋ ಡೋಂಟ್ ಕಂಪೇರ್ ಚೈನಾ, ವಿ ಹ್ಯಾವ್ ಅವರ್ ಓನ್. ಬಟ್ ಅದು ಅಲ್ಲ, ನಾವು ಯಾವುದು ಒಳ್ಳೆಯದಿದೆ ನೋಡಬೇಕು. ಈಗ ವೆಸ್ಟರ್ನ್ ಕಂಟ್ರೀಸ್ ಪಾಪ್ಯುಲೇಷನ್ ಇಶ್ಯೂಯಿಂದ ಮೈಗ್ರೇಷನ್ನು ಅದು ಇದು ಸಿವಿಲ್ ಅನ್ರೆಸ್ಟ್ ಬರ್ತಾಯಿದೆ, ಅದನ್ನು ನೋಡಿ ಕಲಿಬೇಕು ನಾವು. ಇಲ್ಲ ನಮ್ಮದು ಫಿಲಾಸಫಿ ಬೇರೆ, ಅವ್ರದ್ದು ಫಿಲಾಸಫಿ ಕಂಪೇರ್ ಮಾಡಬೇಡಿ ಅಂತ ಹೇಳೋ ಇದು ಒಳ್ಳೆಯದಲ್ಲ. ಚೈನಾದಿಂದ ಕಲಿಯುವಂಥದ್ದು ಭಾಳ ಇದೆ. ನಾನು ಮೈಸೂರಿದ್ದು ಲ್ಯಾಬ್ ಹೇಳಿದ್ದೀನಲ್ಲ, ಇದು ಲ್ಯಾಬ್ ಇಲ್ಲಿ 1.5 ಎಕರೆಗೆ ಒದ್ದಾಡ್ತಾ ಇದ್ದೇವೆ ಲೀಸಿಗೆ, ಓನರ್ಶಿಪ್ಪಿಗಲ್ಲ. 10 ವರ್ಷ ಆದರೂ ಆಗ್ತಾಯಿಲ್ಲ. ಅದೇ ಶೂಸವಲ್ಲಿ ಅದೊಂದು 25-30 ಎಕರೆಯಲ್ಲಿ ಲ್ಯಾಬ್ ಮಾಡಿದ್ದಾರೆ, ಎಲ್ಲ ಇದೆ ಅದರಲ್ಲಿ. ನಾನು ಕರ್ನಾಟಕ ಸರ್ಕಾರದವರಿಗೂ ಹೇಳಿದ್ದೀನಿ, ಸೆಂಟ್ರಲ್ ಅವರಿಗೆ ಹೇಳಿದ್ದೀನಿ, ಹೋಗಿ ನೋಡಿ ಬನ್ನಿ ಅಂತ. ಇವರು ರಾಜಕಾರಣಿಗಳು ಹಾಂಗ್ಕಾಂಗಿಗೆ ಯಾವುದದು ಸಿಂಗಾಪುರೆಲ್ಲ ಹೋಗಿ ಪಿಕ್ನಿಕ್ ಮಾಡಿ ಬರ್ತಾರೆ ಹೊರತು ಇದನ್ನೆಲ್ಲ ನೋಡೋದಿಲ್ಲ. ಸೆಕ್ರೆಟ್ರಿಗಳು ಆಫೀಸಲ್ಲೇ ಕೂರೋದು, ಎಷ್ಟು ಇಂಡಸ್ಟ್ರಿಗೆ ಹೋಗಿದ್ದಾರೆ ಅವರು. ಸೊ ಇದು ಬದಲಾವಣೆ ಆಗಬೇಕು, ಅವರಿಂದ ನೋಡಿ ಕಲಿಬೇಕು ನಾವು. ಸಪೋರ್ಟ್ ಅಂತೂ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ ಅದಕ್ಕೇ. ಎಕ್ಸ್ಪಾನ್ಷನಿಸಮ್, ನಮ್ಮದು ಬೇರೆ ಪ್ರಾಬ್ಲಮ್ಗಳಿದೆ, ಜಿಯೋ ಪಾಲಿಟಿಕ್ಸ್, ಅದು ನಮ್ಮ ಚರ್ಚೆಯಲ್ಲಿ ಅಷ್ಟೊಂದು ಟೈಮ್ ಇಲ್ಲ ನಮಗೆ ಮಾತಾಡಲಿಕ್ಕೆ. ಬಟ್ ಅದಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ. ನಾವು ದೂರದಿಂದ ಆದರೂ ನೋಡಬೇಕು. ಟೆಕ್ನಾಲಜಿಯಲ್ಲಿ ಅವರು ಈಗ US ಯುರೋಪನ್ನು ಮೀರಿದಂಥ ಕಡೆ ಇದನ್ನು ಮಾಡಿದ್ದಾರೆ. ನಾವು ಚೈನಾನ ಮತ್ತು ನಾವು ಕಾಂಪಿಟೇಟರ್ ಅಂತ ಹೇಳೋದು ಸರಿ ಬರೋದೇ ಇಲ್ಲ ಅದು. ಎಸ್, ಥ್ಯಾಂಕ್ ಯು ಆಳ್ವ ಅವರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಈ ಡಿಸ್ಕಷನಲ್ಲಿ ಭಾಗವಹಿಸಕ್ಕೆ. ಥ್ಯಾಂಕ್ ಯು ಸೊ ಮಚ್. ದೇಶ ಅಭಿವೃದ್ಧಿ ಆಗೋದು ಅಂತಂದರೆ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗೋದು ಮಾತ್ರ ಅಲ್ಲ, ದೇಶದ ಜನ, ದೇಶವನ್ನು ಕಟ್ಟುವಂಥ ವ್ಯವಸ್ಥೆ, ಉದ್ಯಮಿಗಳು ಇವರೆಲ್ಲರೂ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಪರ್ಟಿಕ್ಯುಲರ್ಲಿ ನಾನಿವತ್ತು ಉದ್ಯಮ ಜಗತ್ತಿನ ಬಗ್ಗೆ ಮಾತನಾಡಿದೆ. ಆಳ್ವ ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ವಿಚಾರ ಅಷ್ಟೇ, ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಬೆಟರ್ ಆಗಿದೆ, ಬಟ್ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಇದೆ. ಅದು ರೀಚ್ ಆಗಬೇಕು ಅಂತಾದರೆ ಬ್ಯೂರೋಕ್ರಸಿಯಿಂದ ಹಿಡಿದು ಆಡಳಿತ ವ್ಯವಸ್ಥೆಯವರೆಗೂ ಕೂಡ ಮೇಜರ್ ಆದಂಥ ಸರ್ಜರಿ ಅಗತ್ಯ ಇದೆ. ಸೊ ಅದನ್ನು ಈ ಸರ್ಕಾರ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.